ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೋಬಹುದು. ಹಾಗೆ ನಮ್ಮದು iHeart ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ನಮ್ಮ ಒಂದು ಕಾರ್ಯಕ್ರಮ ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ಕೇಳ್ಬೋದು. ಹಾಗೆ ನಮ್ಮದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಸೊ ನಾವು ನಮ್ಮ ಒಂದು ಇಂಟರ್ವ್ಯೂ ವಿಡಿಯೋಸ್ನೆಲ್ಲ ನಾವು ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದರ ಒಂದು ನೋಟಿಫಿಕೇಶನ್ ಕೂಡ ಬರುತ್ತೆ. ಹಾಗೆ ನಂದಿನಿ ದ ಟೇಸ್ಟ್ ಆಫ್ ಪ್ಯೂರಿಟಿ ಇಸ್ ದ ಪ್ರೌಡ್ ಸ್ಪಾನ್ಸರ್ ಆಫ್ ಅಪ್ಪು ರೇಡಿಯೋ ಅಂಡ್ ಕೂಲ್ ಸೂಪರ್ ಫುಡ್ಸ್ ಆರ್ ದ ಆಥರೈಸ್ಡ್ ಮರ್ಚೆಂಟ್ ಎಕ್ಸ್ಪೋರ್ಟರ್ ಆಫ್ ನಂದಿನಿ ಪ್ರಾಡಕ್ಟ್ಸ್ ಟು ಆಸ್ಟ್ರೇಲಿಯಾ ಅಂಡ್ USA, ದ ಸ್ಟೇಷನ್ ಸ್ಪಾನ್ಸರ್. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ದ ರಾಯಲ್ ಸ್ಟ್ರೈಕರ್ಸ್ ಮತ್ತು ಸಿಡ್ನಿ ಲಿಯೋ ವಾರಿಯರ್ಸ್ ನ ಪ್ರತಿನಿಧಿಗಳು, ದ ರೆಪ್ರೆಸೆಂಟೇಟಿವ್ಸ್ ಮಿಸ್ಟರ್ ವಿನಾಯಕ್ ಗೋಪಾಲ್ ಅವರು, ಹಾಗೆ ವಿ ಹ್ಯಾವ್ ಮಿಸ್ಟರ್ ನಿಹಾರ್ ಜಿಂಗ್ಡೆ, ಅಂಡ್ ಆಲ್ಸೋ ವಿ ಹ್ಯಾವ್ ಮಿಸ್ಟರ್ ಶ್ರವ್ಯ ಕುಮಾರ್ ಎರಮರೆಡ್ಡಿ, ಅಂಡ್ ಆಲ್ಸೋ ವಿ ಹ್ಯಾವ್ ಕಾರ್ತಿಕ್ ರಾವ್ ಆಕ್ಚುಲಿ. ಸೊ ಇವರು ಕ್ರೀಡೆ, ಸಮಾಜ ಸೇವೆ ಮತ್ತು ಸಮುದಾಯದ ಒಗ್ಗಟ್ಟಿನ ಮೂಲಕ ಇವ್ರನ್ನ ಗುರುತಿಸಿಕೊಂಡಿದ್ದಾರೆ. ಇಂದು ನಾವು ಇವರ ಒಂದು ಜೀವನದ ಪಯಣ, ಆಸ್ಟ್ರೇಲಿಯಾದ ಅನುಭವಗಳು, ಸಮುದಾಯ ಸೇವೆ, ಪ್ರೇರಣೆ, ಕ್ರಿಕೆಟ್ ಮೂಲಕ ಜನರನ್ನು ಒಗ್ಗೂಡಿಸುವ ಪ್ರಯತ್ನಗಳು, ಮತ್ತೆ ಇವರ ಒಂದು ಮುಂಬರುವ ಅಪ್ಪು ಕಪ್ ಈ ಒಂದು ವಿಶೇಷತೆ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಫಸ್ಟ್ ಇವ್ರನ್ನ ನಮ್ಮ ಒಂದು ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್, ವೆರಿ ವಾರ್ಮ್ ವೆಲ್ಕಮ್ ಟು ಆಲ್ ಟು ಅಪ್ಪು ರೇಡಿಯೋ. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಈಗ ತಾನೇ ಇವರು ಒಂದು ಶಾರ್ಟ್ ಇಂಟ್ರೊಡಕ್ಷನ್ ಮಾಡಿಕೊಟ್ಟೆ. ಸೊ ವಿನಾಯಕ್, ಪ್ಲೀಸ್ ಟೆಲ್ ಅಸ್ ಅಬೌಟ್ ಯುವರ್ ಬ್ಯಾಕ್ ಗ್ರೌಂಡ್. ಥ್ಯಾಂಕ್ ಯು ಜ್ಯೋತ್ಸ್ನಾ ಅವರೇ, ಈ ಥರ ನಮ್ಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಎರಡು ತಂಡಗಳಿಂದ, ರಾಯಲ್ ಸ್ಟ್ರೈಕರ್ಸ್ ಹಾಗೂ ಸಿಡ್ನಿ ಲಿಯೋ ವಾರಿಯರ್ಸಿಂದ. ನನ್ನ ಹೆಸರು ವಿನಾಯಕ್ ಗೋಪಾಲ್ ಅಂತ. ನಾನು 2015 ಆಸ್ಟ್ರೇಲಿಯಾಗೆ ಮೈಗ್ರೇಟ್ ಆದೆ. ಸೊ ವೈಫ್ ಬಂದ್ಬಿಟ್ಟು ಶಿಲ್ಪಾ, ಮಗ ಬಂದ್ಬಿಟ್ಟು ಹೃದಯ್. ಸೊ ವೈಫು IT ಪ್ರೊಫೆಷನ್, ನಾನು IT ಪ್ರೊಫೆಷನ್ನು, ಮಗ ಬಂದ್ಬಿಟ್ಟು ಇಯರ್ 7. ಸೊ ಅಪಾರ್ಟ್ ಫ್ರಮ್ ಪರ್ಸ್ನಲ್ ಲೈಫ್ ಅಂದರೆ ನಾನು ಅನೇಕ ಸಂಘ ಸಂಸ್ಥೆಯಲ್ಲಿ ವಾಲಂಟಿಯರಿಂಗ್ ಕೆಲಸ ಮಾಡಿದ್ದೀನಿ. ಸೊ ಅದರ ಪ್ರಮುಖ ಅಂದರೆ ಸಿಡ್ನಿ ಕನ್ನಡ ಸಂಘ, ಸೇವಾ, ಫ್ರೆಂಡ್ಸ್ ಆಫ್ ಇಂಡಿಯಾ, ಮತ್ತು ತುಂಬ ಇದೆ, ನೇಮ್ ಇಟ್. ಸೊ ನಾವು ಏನಂದರೆ ಈ ದೇಶಕ್ಕೆ ಬಂದಿದ್ದೀವಿ, ನಮ್ಮ ಕೈಯೆಲ್ಲ ಆಗಿದೆ ಅಷ್ಟೇ. ಸೊ ಅದು ಬಿಟ್ಟು ಹವ್ಯಾಸಗಳು ತೊಗೊಂಡ್ರೆ ಕ್ರಿಕೆಟು, ಟೇಬಲ್ ಟೆನ್ನಿಸು, ಮತ್ತು ವೈಫ್ನ ಆಚೆ ಕರ್ಕೊಂಡಾಗ ಅವ್ರನ್ನ ಸಂತೋಷವಾಗಿಡೋದು. ಆಮೇಲೆ ಅಲ್ಲ, ಇದಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ವೈಫ್ ಇಂಡಿಯಾ ಹೋದ್ಮೇಲೆ ಫ್ರೆಂಡ್ಸ್ಗಳ ಜೊತೆ ಪಾರ್ಟಿ ಮಾಡೋದು. ಇದು ನಮ್ಮ ಮೆಂಟಲ್ ವೆಲ್ಬೀಯಿಂಗ್ ತುಂಬ ಇಂಪಾರ್ಟೆಂಟು, ಕ್ರಿಕೆಟ್ ಜೊತೆಗೆ. ಸೊ ಹಂಗೆ ಇದು ನಮ್ಮ ಒಳ್ಳೆ ಸಜೆಷನ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಇನ್ನ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅಷ್ಟೇ. ಸೊ ವೆರಿ ನೈಸ್ ಟು ನೋ ಅಬೌಟ್ ವಿನಾಯಕ್ ಅವರು. ಇದು ಐ ಥಿಂಕ್ ಸೆಕೆಂಡ್ ಟೈಮ್ ಬರ್ತಾ ಇರೋದು ಆಕ್ಚುಲಿ ವಿನಾಯಕ್ ಅವರೇ. ಸೊ ಇಟ್ಸ್ ಆಲ್ವೇಸ್ ವೆರಿ ವಾರ್ಮ್ ವೆಲ್ಕಮ್ ಟು ಯು. ಸೊ ಲೆಟ್ಸ್ ಮೂವ್ ಟು ಶ್ರಾವ್ಯ. ಸೊ ಭಾವನಾರ. So yeah, tell us about it. Hi Jyotsna, thanks for inviting us. So this is Shravya Kumar Eramareddy. So I am from basically from Andhra Pradesh, India. So from a village called Tondamanadu. Ellarku namaskara. So this is, I am learning Kannada slowly here, and so currently coming to my background that I am working as a technical lead at Coforge. The client is Toyota Finance Australia. So and I have a wife and my daughter. So first I have to thankful to them where she's the one who is allowing to play cricket. So first of all I need to be thankful to her, and she is working at Assurant, and my daughter is at year 6 where she is studying at Wentworthville Public School. Okay. So I participate in many of the community activities like Seva Cup and all, means Seva Cup organizing for the kids, and also planting trees across the Wentworthville Park. So we're working with our community people as well there, and thank you. Thank you. So next move on to Nihar. Hi Jyotsna, thank you for giving us this opportunity. So ನಾನು ನಿಹಾರ್ ಜಿಂಗಾಗೆ, ನಾನು ಬ್ಯಾಂಗ್ಳೂರಿಂದ. ಸೊ ನಾನು ನನ್ನ ವೈಫು 2018 ಮೂವ್ ಆದ್ವಿ ಸಿಡ್ನಿಗೆ. ಸೊ ಐ ಗಾಟ್ 2 daughters, ಲವ್ಲಿ ಡಾಟರ್ಸ್. ಸೊ ಒಬ್ಳು 4 years ಮಿರಾನಾ ಅಂತ, ಮತ್ತು ಚಿಕ್ಕವಳು ಶೀಸ್ ಜಸ್ಟ್ 1 now, ಯಶ್ನಾ ಅಂತ. ಸೊ ನಾನು ಮುಂಚೆ ಇನ್ಫೋಸಿಸಲ್ಲಿದ್ದೆ ಬ್ಯಾಂಗ್ಳೂರಲ್ಲಿ. ಸೊ ನಾನು ಐ ಬಿನ್ ಪಾರ್ಟ್ ಆಫ್ ಲಾಟ್ ಆಫ್ ಚಾರಿಟಿ ಥಿಂಗ್ಸ್. ಸೊ ಇಲ್ಲೂ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ.
ಸೊ ಆಗಿಬಿಟ್ಟು ಇಲ್ಲಿ ಹೇಗಿರಕ್ಕೆ ಅಂದರೆ ಲೈಕ್ ವಿ ಆರ್ ಕ್ವೈಟ್ ಫಾರ್ ಅವೇ ಫ್ರಮ್ ಅವರ್ ಹೋಮ್. ಸೊ ಫ್ರೆಂಡ್ಸ್ ಆರ್ ಅವರ್ ಫ್ಯಾಮಿಲೀಸ್ ಆ್ಯಕ್ಚುಲಿ ಹಿಯರ್. ಸೊ ನಮ್ಮ SLW ಹೇಗಿದೆ ಅಂದರೆ ವಿ ಆರ್ ಲೈಕ್ ಎ ಫ್ಯಾಮಿಲಿ ನಾವು. ಸೊ ಗ್ಯಾದರಿಂಗ್ಸು ಅದು ಇದು ನಗಿಕಾನ ಇರೋಕ್ಕೆ. ಆ್ಯಂಡ್ ವಿ ಹೋಸ್ಟ್ ಮಲ್ಟಿಪಲ್ ಚಾರಿಟಿ ಕಪ್ಸ್ ಎವ್ರಿ ಇಯರ್. ಆ್ಯಂಡ್ ಸೊ ಆಮೇಲೆ ಓಕೆ ಸೊ ಹೇಗೆ ಅಂದರೆ ಎವ್ರಿ ಇಯರ್ ವಿ ಹ್ಯಾವ್ ಒನ್ ಚಾರಿಟಿ ಕಪ್. ಸೊ ಅಂದರೆ ಫಂಡ್ ಮಾಡ್ತೀವಿ, ಎವ್ರಿ ಒನ್ ಫಂಡ್ಸ್ ಸಮ್ ಅಮೌಂಟ್ ಆ್ಯಂಡ್ ವಿ ಆರ್ಗನೈಸರ್ಸ್ ಹಿಂಗೇನು ಫಂಡ್ಸ್ ತೊಗೊತೀವಿ. ಸೊ ಅದನ್ನು ನಾವು ವಿ ಐಡೆಂಟಿಫೈ ಎಲ್ಲೆಲ್ಲಿ ಬೇಕಾಗಬಹುದು. ಸೊ ಬ್ಯಾಂಗ್ಳೂರಲ್ಲಿ ಲಾಸ್ಟ್ ಇಯರು ಬ್ಲೈಂಡ್ ಆರ್ಗನೈಸೇಷನ್ ಅದ್ರಲ್ಲಿ ಮಾಡಿದ್ವಿ, ಆದರೆ ಹಿಂದಿನ ವರ್ಷ ಸ್ಕೂಲಲ್ಲಿ ಮಾಡಿದ್ವಿ. ಸೊ ವಿ ಕೀಪ್ ಐಡೆಂಟಿಫೈಯಿಂಗ್ ಆ್ಯಂಡ್ ಡೂಯಿಂಗ್ ದಟ್. It's not just you playing the cricket. Exactly. ಹೌದು. Supporting the Exactly. community. So very nice. Well done, Nanihar Thank you. team. So Karthik ಅವರೇ. Hi Josna ಅವರೇ, hi everyone. Thanks for having us here, Josna ಅವರೇ, first of all. ನನ್ನ ಹೆಸರು ಕಾರ್ತಿಕ್. ನಾನು I'm from Mangalore. Came to Sydney in 2013. Have been part of some charity events and things like that. ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದರೆ ನಾನು ವೈಫು ಮತ್ತು 2 ಬ್ಯೂಟಿಫುಲ್ ಡಾಟರ್ಸ್. ಹಾಬೀಸ್ ಬಗ್ಗೆ ಹೇಳಬೇಕು ಅಂದರೆ ಸಿಂಗಿಂಗ್ ಈಸ್ ಮೈ ಹಾಬಿ. ಸೊ ಐ ಬೀನ್ ಪರ್ಫಾರ್ಮಿಂಗ್ ಇನ್ ಸಮ್ community events and charity events in Sydney for a number of years now. Apart from singing, sports ಬಗ್ಗೆ ಹೇಳಬೇಕು ಅಂದರೆ cricket. As we all love cricket, so cricket is my favorite sports, and I've been part of Sydney Leo Warriors since 2023, since the team was formed. Okay. Yeah, that's about it. A short introduction Very from my nice, side. Actually, so nice to know, like, you're not only just, working as a professionals and also have this passion for cricket, singing, and along with that you're doing all the community work. So amazing. So the other reason is, they all belongs to Royal Strikers and also Sydney Leo Warriors. So they are the representative of the team which has grown so far since it started from 2018. So Vinayak, tell me how it's all started. Royal Strikers ಎಲ್ಲ ಹೇಗೆ ಸ್ಟಾರ್ಟ್ ಆಯ್ತು? ಸೊ ಇದು ಹೆಂಗೆ ಸ್ಟಾರ್ಟ್ ಆಯ್ತು ಅಂದರೆ ಒಂದು ಸೋಷಿಯಲ್ ಕ್ರಿಕೆಟ್ ಗ್ರೂಪ್ ಆಗಿ ಸ್ಟಾರ್ಟ್ ಆಯ್ತು. ಸೋಷಿಯಲ್ ಕ್ರಿಕೆಟ್ ಗ್ರೂಪ್ ಆಗಿ ಸ್ಟಾರ್ಟ್ ಆಗಿದ್ದು 2018 ಲೈಕ್ ಎಲ್ಲ ನಾವು ಫ್ರೆಂಡ್ಸ್ ಎಲ್ಲ ಲೈಕ್ ಕಮ್ಯುನಿಟಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಲೈಕ್ ಒಂಥರ ಗೆಟ್ ಟುಗೆದರ್ ಥರ ಆಗುತ್ತೆ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಇವತ್ತಿನ ದಿನ ಲೈಕ್ ಅಪ್ಪು ಕಪ್ ಅಂತ ದೊಡ್ಡ ಟೂರ್ನಮೆಂಟ್ ಮಾಡೋಷ್ಟು ಬೆಳೆದಿದ್ದೀವಿ. ಹಾಗೇನು ಥ್ಯಾಂಕ್ಸ್ ಟು ಕಮ್ಯುನಿಟಿ ಆ್ಯಂಡ್ ಫ್ರೆಂಡ್ಸ್. ಸೊ ಹಂಗೆ ಸ್ಟಾರ್ಟ್ ಆಗಿದ್ದು, ಪ್ರಾರಂಭ ಆಗಿದ್ದು. ಲೈಕ್ ಓವರ್ 8 years, ಇವಾಗ 8 years ಆಯಿತು ಈ ಕ್ಲಬ್ ಸ್ಟಾರ್ಟ್ ಮಾಡಿ, ಕ್ರಿಕೆಟ್ ಕ್ಲಬ್ ಸ್ಟಾರ್ಟ್ ಮಾಡಿ. ಇಲ್ಲಿ ಮುಖ್ಯ ಏನಂದರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಇಲ್ಲಿ ನೋಡಿ, ಇವಾಗ ಯಾರು ಮೈಗ್ರೇಟ್ ಆಗ್ತಾರೆ ಅಂದ್ಕೊಳ್ಳಿ. ಸೊ ದೇ ಡೋಂಟ್ ಹೌ ಟು ಸ್ಟಾರ್ಟ್. ಇವಾಗ ಹೊಸ ದೇಶಕ್ಕೆ ಬಂದಾಗ ನಮ್ಮೂರನ್ನ ನಾವು ನೋಡಿದಾಗ ಎಷ್ಟು ಖುಷಿ ಆಗುತ್ತಲ್ವಾ. ಸೊ ನಾನು 2015 ಮೈಗ್ರೇಟ್ ಆದಾಗ ದಟ್ ವಾಸ್ ನಾಟ್ ದ ಕೇಸ್ ಅಲ್ವಾ. ನನಗೆ ಅಲ್ಲಿಂದ ಬರುವಾಗ ಯಾರು ಇದು ಕಾಂಟ್ಯಾಕ್ಟ್ಸ್ ಕೊಟ್ಟಿದ್ರೋ ಅಷ್ಟೇ ನನಗೆ ಗೊತ್ತಿದ್ದು. ಬಟ್ ಹಿಯರ್ ದಟ್ ಈಸ್ ನಾಟ್ ದ ಕೇಸ್. ಏನಾಗುತ್ತೆ ಅಂದರೆ ಇವಾಗ ರಾಯಲ್ ಸ್ಟ್ರೈಕರ್ಸ್ ಯಾರೋ ಒಬ್ಬರು ಮೈಗ್ರೇಟ್ ಆಗಿದ ತಕ್ಷಣ ದೇ ಗೆಟ್ ಸೋ ಮೆನಿ ಪೀಪಲ್, ಟು ಗೆಟ್ ಟು ಮೀಟ್ ಸೋ ಮೆನಿ ಪೀಪಲ್ ಆ್ಯಂಡ್ ಆಲ್ಸೋ ದೇರ್ ಓನ್ ಕಮ್ಯುನಿಟಿ ಪೀಪಲ್ ಅಲ್ವಾ. ತಮಿಳ್ ಇರ್ಬೋದು, ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ಹಿಂದಿ ಇರ್ಬೋದು. ದೇ ಫೀಲ್ ಅಟ್ ಹೋಮ್ ಆ್ಯಕ್ಚುಲಿ. ದೇ ಬಿಲ್ಡ್ ದೇರ್ ಓನ್ ಸೋಷಿಯಲ್ ನೆಟ್ವರ್ಕ್. ಅಲ್ಲಿಂದ ತುಂಬ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ. ದಟ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಅದರಲ್ಲಿ ತುಂಬ ಖುಷಿ ಆಗುತ್ತೆ ನಮಗೆ. ಲೈಕ್ ವಿ ಹ್ಯಾವ್ ಬಿನ್ ಎಲ್ಲೋ ಒಂದು ಕಡೆ ಕಮ್ಯುನಿಟಿಗೆ ಈ ಒಂದು ಕ್ರಿಕೆಟ್ ಮುಖಾಂತರ ನಮ್ಮ ಕಡೆ ಒಂದು ಚಿಕ್ಕ ಒಂದು ಕೊಡೋಕ್ಕೆ ಸಹಾಯ ಅಂತಲೇ ಹೇಳ್ಬೋದು. ಸೊ ಅದರಿಂದ ಮತ್ತೆ ಎವ್ರಿ ವೀಕ್ ನಾವು ಆಡೋದ್ರಿಂದ ನಾನು ಹೇಳ್ದಂಗೆ ಲೈಕ್ ಮೆಂಟಲ್ ವೆಲ್ಬೀಯಿಂಗ್ ತುಂಬ ಇಂಪಾರ್ಟೆಂಟು. ಲೈಕ್ ಸ್ಟ್ರೆಸ್ ಬಸ್ಟರು, ಫಿಸಿಕಲ್. ಜೊತೆಗೆ ಏನಾಗುತ್ತೆ ಅಂದರೆ ಕ್ರಿಕೆಟ್ ಲೈಕ್ ನಾವಲ್ಲಿ ಬ್ಯಾಂಗ್ಳೂರಲ್ಲಿ ಕಾಂಪಿಟೇಟಿವ್ನೆಸ್ಸು ಆಡಿಕೊಂಡು ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದೀವಿ ಇಲ್ಲಿ. ಯಾ, ಸೊ ದಿಸ್ ಇಸ್ ಅಬೌಟ್ ರಾಯಲ್ ಸ್ಟ್ರೈಕರ್ಸ್ ಇನ್ ಅ ನಟ್ಶೆಲ್. ತುಂಬ ಇದೆ ಹೇಳೋದು, ಇರಲಿ. ಸೊ So I would like to add something. So I came here in Australia like 2019 October, and there is a little bit of story there. So you have to bear with me. So what happened is, so actually how I entered into the Royal Strikers family is that, so in 2019 when I landed here, I don't know, like Vinayak said, this is the platform where we have to integrate with the community. So I went to the Venterwoodville Park with my wife and my daughter there, and then I met one of the friend, which his name is called Naresh. Okay. And then so we went to his house, and then we were talking. So then my wife told that he will also play cricket.
Then his wife also told that she will also play cricket. So that way we introduced ourselves, and then he took me into the Royal Striker family and introduced Vinayak over there. And since then, from 2019, I am the part of the Royal Striker family, and then my brother like Vinayak is helping me a lot over there as well, where and when is required. And then I have joined many people over there as well, and that's how the journey has started over there. Okay. And like he said, it's a better platform where whoever the migrants or people or students who come here, and then how to start and integrate with the community, Australian community, this is the best platform. So I would say the people to join our Royal Striker and increase our growth and support us as well. Thank you. Yeah, it's not just like a cricket team or Yes. anything. It's an It's emotion. more, Emotion. yeah, it's Emotion. more than a cricket team. It's like a family, and you make the friendship, mateship, and also well-being and for yourself and also Agree, for the definitely. family. So Nihar, so you from Sydney Leo Warrior team? Correct. I can see wearing the uniform. Yeah, thank you. So ನಾವು ಆ್ಯಕ್ಚುಲಿ 2022 ಅಲ್ಲಿ ಶುರು ಮಾಡಿದ್ದು ಸಿಡ್ನಿ ಲಿಯೋ ವ್ಯಾರಿಯರ್ಸ್. ವಿ ವರ್ ಲೈಕ್ 6 or 8 ಪೀಪಲ್ ಇದ್ವಿ. ಸೊ ವಿ ವಾಂಟೆಡ್ ಟು ಲೈಕ್ ಎಸ್ಟಾಬ್ಲಿಷ್ ಎ ಪ್ರಾಪರ್ ಕ್ಲಬ್. ನಮಗೆ ಹೇಗೆ ಮುಂಚೆ ಕ್ರಿಕೆಟ್ ಆಡ್ತಿದ್ವಿ ನಾವು. ವಿ ಯೂಸ್ ಟು ಪ್ಲೇ ಇನ್ ಪಾಯಿಂಟ್ಸ್ ಇನ್ ಸ್ಕೋಫೀಲ್ಡ್ಸ್ ಏರಿಯಾ, ಬಟ್ ಗ್ರೌಂಡ್ ಇರಲಿಲ್ಲ ನಮಗೆ. ಬಟ್ ಕಂಪ್ಲೀಟ್ಲಿ ಲೈಕ್ ಡಿಸ್ಇಂಟಿಗ್ರೇಟ್ ಆಗಿತ್ತು. ಸೊ ವಿ ವಾಂಟೆಡ್ ಟು ಲೈಕ್ ರನ್ ಎ ಕ್ಲಬ್ ಆಸ್ ಎ ಪ್ರೊಫೆಷನಲ್ ಕ್ಲಬ್. ಸೊ ನಾವು 2022 ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ವಿ. ವಿ ಆರ್ ಲೈಕ್ ಜಸ್ಟ್ 8, ಬಟ್ ಇವಾಗ ವಿ ಆರ್ ಲೈಕ್ 35 ಪೀಪಲ್. Wow. ಸೊ ಮೋರ್ ದೆನ್ ದಟ್ ವಿ ಆರ್ ಮೋರ್ ಲೈಕ್ ಎ ಫ್ಯಾಮಿಲಿ ಇವಾಗ. ಸೊ ಕ್ರಿಕೆಟ್ ಬರೀ ವೀಕೆಂಡ್ಸಲ್ಲಿ 2 ಮ್ಯಾಚ್ ಆಡ್ತೀವಿ, ಬಟ್ ಗ್ಯಾದರಿಂಗ್ ಅದು ವೀಕೆಂಡ್ಸಲ್ಲಿ ಮಾಡ್ತಾನೆ ಇರ್ತೀವಿ ದಿನಾಗಲೂ. ಸೊ ಇಟ್ಸ್ ಲೈಕ್ ನೆವರ್ ಎಂಡಿಂಗ್. ಎಸ್, ಎಕ್ಸಾಕ್ಟ್ಲಿ. ಸೊ ಇಟ್ಸ್ ಮೋರ್ ಲೈಕ್ ಎ ಫ್ಯಾಮಿಲಿ ಇವಾಗ. ಸೊ ಲೈಕ್ ವೈಫ್ಸ್ಗೆ ಎಲ್ಲರೂ ಪರಿಚಯ, ಅವರು ಇವರು ಅಂದ್ಬಿಟ್ಟು. ಸೊ ಇವಾಗ ಬಾಯ್ಸ್ ಬಿಟ್ಟು ಹೋಗಬೇಕು ಅಂದ್ರೂ ವೈಫ್ಗಳು ಬಿಡಲ್ಲ ಇವಾಗ. ಸೊ ದಟ್ಸ್ ಎಕ್ಸಾಕ್ಟ್ಲಿ ದಟ್ಸ್ ದ ಬಾಂಡಿಂಗ್ ಇವಾಗ. ಪ್ಲಸ್ ಮಕ್ಕಳು ಅಷ್ಟೇ ಲೈಕ್ ಸೊ ಜೆಲ್ಡ್ ಅಪ್ ಟುಗೆದರ್. ಸೊ ಇಟ್ಸ್ ಆ್ಯಕ್ಚುಲಿ ಎ ಗುಡ್ ಫೀಲಿಂಗ್. ಸೊ ನಮಗೇನು ಅಂದರೆ SLW ಈಸ್ ಫಾರ್ ಅಸ್ ಕೈಂಡ್ ಆಫ್ ಲೈಕ್ ಬಿಟ್ಟು ಇರೋಕ್ಕೆ ಆಗಲ್ಲ ಇವಾಗ. ಸೊ ಆ ಥರ ಆಗ್ಬಿಟ್ಟಿದೆ ಇವಾಗ. Okay, wonderful. ಎಕ್ಸಾಕ್ಟ್ಲಿ. ಸೊ ನೀವು ಕಾರ್ತಿಕ್ ಅವರೇ? ಹೌದು. ಈಗ ನೋಡಿ, ಮೋಸ್ಟ್ ಆಫ್ ಅಸ್ ಆರ್ IT ಪ್ರೊಫೆಷನಲ್ಸ್. ನಾವು 5 ದಿನ ಕೆಲಸಕ್ಕೆ ಹೋಗ್ತೀವಿ, ಎಲ್ಲ ಯಂಗ್ ಫ್ಯಾಮಿಲೀಸು, ಚಿಕ್ಕ ಮಕ್ಕಳಿರೋರು. ಸೊ ಇದೊಂಥರ ಸ್ಟ್ರೆಸ್ ಬಸ್ಟರ್ ಥರ. ವೀಕೆಂಡ್ ವಿ ಲುಕ್ ಫಾರ್ವರ್ಡ್ ಟು ದ ವೀಕೆಂಡ್ ಆಲ್ ದ ಟೈಮ್. ಸೊ ಬೆಳಿಗ್ಗೆ 7 to 9 ಅದು ನಾವು ಜನರಲಿ ಸಂಡೇ 7 to 9 o'clock, 7 to 10 o'clock ಈ ಥರ ನಮ್ಮದು ಶೆಡ್ಯೂಲ್ ಇರುತ್ತೆ ಕ್ರಿಕೆಟ್ಗೆ. ಒಂದು ಹೋಗಿ ಆಡೋದು, ಎಲ್ಲ ಫಿಸಿಕಲ್ ಮತ್ತು ಮೆಂಟಲ್ ವೆಲ್ಬೀಯಿಂಗ್ ಬಗ್ಗೆ ಮಾತಾಡಿದ್ರು. ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಅದರ್ ಥಿಂಗ್ ಈಸ್ ಕ್ಯಾಚ್ ಅಪ್ ವಿತ್ ದ ಫ್ರೆಂಡ್ಸ್. ಅದು ಈಕ್ವಲಿ ಇಂಪಾರ್ಟೆಂಟ್ ಆಸ್ ವೆಲ್. ಹಾಗೆ ನಿಹಾರ್ ಆಲ್ರೆಡಿ ಮೆನ್ಷನ್ ಮಾಡಿದಾಗೆ, ಜಸ್ಟ್ ಟು ಆ್ಯಡ್ ಫ್ಯೂ ಥಿಂಗ್ಸ್, SLW ಇಸ್ ನಾಟ್ ಜಸ್ಟ್ ಅ ಕ್ರಿಕೆಟ್ ಕ್ಲಬ್ ಫಾರ್ ಅಸ್, ಇಟ್ಸ್ ಅನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ನಿಹಾರ್ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಸೊ ಗ್ಯಾದರಿಂಗ್ಸು, ಕ್ಯಾಂಪಿಂಗ್ ಹೋಗ್ತಾ ಇರ್ತೀವಿ, ಗ್ಯಾದರಿಂಗ್ಸ್ ಇದೆ. ಇವಾಗ ರೀಸೆಂಟಾಗಿ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಎಲ್ಲ ಮದರ್ಸ್ಗೂ SLW ಫ್ಯಾಮಿಲಿನಲ್ಲಿ ಸರ್ಪ್ರೈಸ್ ಆಗಿ ಅವರಿಗೆ ಗೊತ್ತಿಲ್ಲದೇನೆ ಅರೇಂಜ್ ಮಾಡಿ ಸರ್ಪ್ರೈಸ್ ಕೊಡೋದು, ಆ ಥರ ಈವೆಂಟ್ಗಳನ್ನ ಆರ್ಗನೈಸ್ ಮಾಡ್ತಾ ಇರ್ತೀವಿ. ಮಕ್ಕಳು ಎಂಜಾಯ್ ಮಾಡ್ತಾರೆ, ಫ್ಯಾಮಿಲಿ ಎಂಜಾಯ್ ಮಾಡ್ತಾರೆ. ಫ್ಯಾಮಿಲಿ ಮಕ್ಕಳು ಖುಷಿಯಾಗಿದ್ರೆ ನಾವು ಫೀಲ್ಡಲ್ಲಿ ಖುಷಿಯಾಗಿರ್ತೀವಿ. That's very important. So wonderful. ಅಂದ್ರೆ ನಿಮ್ದು ಈ ತರ ಹೇಳಿದಾಗೆ ಟೀಮು ಇಸ್ ಲೈಕ್ ಒಂದು ಫ್ಯಾಮಿಲಿ ತರ ಆಗೋಗಿದೆ. ಒಬ್ರು ಬಿಟ್ಟು ಒಬ್ರು ಇರಕ್ಕಾಗಲ್ಲ. ಸೊ ಯು ಆಲ್ವೇಸ್ ಹ್ಯಾವ್ ಒನ್ ಹೆಲ್ಪಿಂಗ್ ಈಚ್ ಅದರ್ whenever you needed ಅಂತ. ಸೊ ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಬನ್ನಿ ಒಂದು ಪುನೀತ್ ರಾಜ್ಕುಮಾರ್ ಅವರ ಹಾಡನ್ನ ಕೇಳೋಣ. ಸೊ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ನೀವು ತಿಳ್ಕೋಬಹುದು. ಹಾಗೆ ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ. ನೀವು ಅದನ್ನ ಫಾಲೋ ಮಾಡೋದ್ರಿಂದ ನಮ್ಮ ಒಂದು ಇಂಟರ್ವ್ಯೂ ವಿಡಿಯೋಸ್ನೆಲ್ಲ ನಾವೆಲ್ಲ ಅಪ್ಲೋಡ್ ಮಾಡ್ತೀವಿ. ನಿಮಗೆ ಅದರ ಒಂದು ನೋಟಿಫಿಕೇಶನ್ ಕೂಡ ಬರುತ್ತೆ. ಹಾಗೆ ಎಷ್ಟೊಂದು ನಂಬರ್ ಆಫ್ ಇವೆಂಟ್ಸ್ಗಳು ಬರ್ತಾ ಇದೆ ನಮ್ಮ ಒಂದು ಕಮ್ಯುನಿಟಿಲಿ ನಡೆಯೋ ಪ್ರತಿಯೊಂದು ಇವೆಂಟ್ಸ್. ಈ ಅಪ್ಪು ಕಪ್ಪೆ ಇರ್ಬೋದು, ಈ ಭಕ್ತಿ ಕ್ಲಬ್ಬಿಂಗ್, ಯು ಜಸ್ಟ್ ನೇಮ್ ಇಟ್, ಎನಿ ಇವೆಂಟ್ಸ್ ವಿಚ್ ಇಸ್ ಹ್ಯಾಪನಿಂಗ್ ಅರೌಂಡ್ ಸಿಡ್ನಿ ಇನ್ ಆಸ್ಟ್ರೇಲಿಯಾ. ನಾವಿಲ್ಲಿ ನಮ್ಮ ಅಪ್ಪು ರೇಡಿಯೋ ಫೇಸ್ಬುಕ್ ಪೇಜ್ ಅಲ್ಲಿ ನಾನು ಪ್ರಮೋಟ್ ಮಾಡ್ತಾ ಇರ್ತೀನಿ. ಸೊ ನೀವು ಅದನ್ನ ಫಾಲೋ ಮಾಡಿ, ಲೈಕ್ ಮಾಡೋದ್ರಿಂದ ನಿಮ್ಗೆ ಅದರ ಒಂದು ಅಪ್ಡೇಟ್ಸ್ ಕೂಡ ಬರುತ್ತೆ. ಸೊ ಹಾಗೆ ನಂದಿನಿ, ದ ಟೇಸ್ಟ್ ಆಫ್ ಪ್ಯೂರಿಟಿ ಇಸ್ ದ ಪ್ರೌಡ್ ಸ್ಪಾನ್ಸರ್ ಆಫ್ ಅಪ್ಪು ರೇಡಿಯೋ, and Kulu Superfoods are the authorized merchant and exporter of
ನಂದಿನಿ ಪ್ರಾಡಕ್ಟ್ಸ್ ಟು USA ಅಂಡ್ ಆಸ್ಟ್ರೇಲಿಯಾ. ಸೊ ನಮ್ಮ ಸಂದರ್ಶನ ರಾಯಲ್ ಸ್ಟ್ರೈಕರ್ಸ್ ಮತ್ತೆ ಸಿಡ್ನಿ ಲಿಯೋರ್ ವಾರಿಯರ್ಸ್ ರೆಪ್ರೆಸೆಂಟೇಟಿವ್ಸ್ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ಟರು, ಅವರ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿದ್ರು, ಹಾಗೆ ಹೇಗೆ ಸ್ಟಾರ್ಟ್ ಆಯಿತು ಈ ಒಂದು ರಾಯಲ್ ಸ್ಟ್ರೈಕರ್ಸ್, ಈ ಒಂದು ಸಿಡ್ನಿ ಲಿಯೋ ವಾರಿಯರ್ಸ್, ಏನು ಅದು ಒಂದು ಟೀಮ್ ಬಗ್ಗೆ ಅಂತ ಪ್ರತಿಯೊಂದು ಹೇಳಿದ್ರು. ಸೊ ಹಾಗೆ ನೀವೊಂದು ಬ್ರದರ್ಹುಡ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಿ. ಸೊ ವಿನಾಯಕ್ ಎಲ್ಲ ಹೇಳಿ ಅದ್ರ ಬಗ್ಗೆ ಕೂಡ. ಇದೊಂಥರ ಹೆಂಗೆ ಅಂದರೆ ಲಾಂಗ್ ಸ್ಟೋರಿ ಶಾರ್ಟ್ ಅಂತ. ಸೊ ಇದೆಲ್ಲ ಪ್ರಾರಂಭ ಆಗಿದ್ದು 2018ನಲ್ಲಿ. ಉಮೇಶ್ ಅವರು ನಾನು ಫ್ರೆಂಡ್ಸು. ಸೊ ಅದರಿಂದ ಉಮೇಶ್ ಅವರು SLW ಅವರು ಒಂದು ತಂಡನ ಕಟ್ಟಿದ್ರು. ನಾನು ಅಷ್ಟೇ, ಶ್ರಾವ್ಯ, ನಾವು ಇನ್ನೂ ಸ್ವಲ್ಪ ಜನ ಫ್ರೆಂಡ್ಸ್ಗಳು ಸೇರ್ಕೊಂಡು ನಾವು ರಾಯಲ್ ಸ್ಟ್ರೈಕರ್ಸು. ಸೊ ಹೆಂಗೆ ನಾವು ಬ್ರದರ್ಹುಡ್ ಹೆಂಗಿದ್ದೀವಿ ಅಂದರೆ ಆಫ್ ದ ಫೀಲ್ಡು, ಇವಾಗ ನೋಡಿ ನಾವು ಯಾವುದೇ ಒಂದು ಟೂರ್ನಮೆಂಟ್ ಆಡುವಾಗ ಇವಂದು SLW ಅವ್ರು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೂ ಬಂದು ನಮ್ಗೆ ಚಿಯರ್ ಅಪ್ ಮಾಡ್ತಾರೆ. ಸೊ ನಿಮಗೆ ಆ ಥರ ಸಪೋರ್ಟ್ ನಮಗೆ ಆಫ್ ದ ಫೀಲ್ಡ್. ಸೊ ಅದು ಏನಾಗುತ್ತೆ ಅಂದರೆ ಇವಾಗ ಬಂದ್ಬಿಟ್ಟು ಈ ಥರ ಸಪೋರ್ಟ್ ಮಾಡಿದಾಗ ಒಂಥರ ನಮ್ಗೆ ಖುಷಿ ಆಗುತ್ತೆ ಆ್ಯಕ್ಚುಲಿ, ಅಲ್ವಾ? ಸೊ ಅದರಲ್ಲಿ ವಿ ಆರ್ ರಿಯಲಿ ಪ್ರಿವಿಲೇಜ್ಡ್ ಆ್ಯಕ್ಚುಲಿ. ನಮ್ಗೆ ಅದು ಆನ್ ದ ಫೀಲ್ಡ್ ಆಫ್ ದ ಫೀಲ್ಡ್ ಫ್ರೆಂಡ್ಸ್ ಅಂದರೆ ಯಾವ ಫ್ರೆಂಡ್ಸ್ ಅಂದರೆ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸು, ಆಯಿತಾ? ಅವ್ರ ಕಾಲು ಹಿಡಿಯೋದು, ಅವ್ರು ನಮ್ಮ ಕಾಲು ಹಿಡಿಯೋದು, ಆ ಥರ ಮಾಡ್ತಾ ಇರ್ತೀವಿ. ರಿಯಲಿ ಬ್ಲೆಸ್ ಟು ಹ್ಯಾವ್ ಫ್ರೆಂಡ್ಸ್ ಲೈಕ್ ದೆಮ್ ಆ್ಯಕ್ಚುಲಿ. ಸೀರಿಯಸ್ಲಿ ಹೆಲ್ದಿ ಫ್ರೆಂಡ್ಶಿಪ್ಪು, ದಟ್ ಈಸ್ ರಿಯಲಿ ಗುಡ್. ಸೊ ಹಿಂಗೆ ಇರಲಿ. ಸೊ ನಮ್ಮ ಬಾಂಧವ್ಯ ಸದಾ ಶೋರ್. ಸೊ ವಿನಾಯಕ್ ಹೇಳ್ದಂಗೆ ಆ್ಯಕ್ಚುಲಿ ನಮ್ಮದು ಟೀಮ್ ಫಾರ್ಮೇಷನ್ ಆಗಿಲ್ಲ 2022 ಅಲ್ಲಿ. ಸೊ ಉಮೇಶ್, ನಾನು, ಕಾರ್ತಿಕ್ ರಾವ್ ಮತ್ತು ಇನ್ನು ಕೆಲವರೆಲ್ಲ ಜೊತೆಗೆ ಸೇರಿ ಮಾಡಿದ್ದು ಟೀಮು. ಸೊ ಇನಿಷಿಯಲಿ ಹೇಗಿತ್ತು ಅಂದರೆ ಬರೀ ನಾವೇ ಆಡ್ಕೊಂತಿದ್ವಿ. ಬಟ್ ವೆನ್ ವಿ ಸ್ಟಾರ್ಟೆಡ್ ಪ್ಲೇಯಿಂಗ್ ವಿತ್ ರಾಯಲ್ ಸ್ಟ್ರೈಕರ್ಸ್ ಅವಾಗ ರಿಯಲೈಸ್ ಆಯಿತು ಆ್ಯಕ್ಚುಲಿ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಅನ್ನೋ. ಸೊ ಹೇಗಾಗತ್ತೆ ಅಂದರೆ ನಮ್ಮದು ಆ್ಯಕ್ಚುಲಿ ಇವಾಗ ವಿ ಹ್ಯಾವ್ ಲೈಕ್ 2 ಹೋಮ್ ಗ್ರೌಂಡ್ಸ್. ನಮ್ಮದು ವಿ ಆರ್ ಲೈಕ್ ಪ್ರಾಪರ್ ಕ್ಲಬ್ ಥರ ಆಗಿದ್ದೀವಿ. ಸೊ ನಮ್ಮದು ಸಮ್ಮರಲ್ಲಿ ಗ್ಲೆನ್ ಹೆವನಲ್ಲಿ ಆಡ್ತೀವಿ ಹಿಲ್ಸಲ್ಲಿ, ಮತ್ತು ವಿಂಟರಲ್ಲಿ ಬಿಗ್ ವಿಲ್ಲಲ್ಲಿ ಆಡ್ತೀವಿ ಬ್ಲ್ಯಾಕ್ ಟೌನಲ್ಲಿ. ಸೊ ನಾವು ಅವ್ರನ್ನ ಹೋಸ್ಟ್ ಮಾಡ್ಕಾಡ್ತೀವಿ, ಅವ್ರು ನಮಗೆ ಹೋಸ್ಟ್ ಮಾಡ್ತಿರ್ತಾರೆ. ಸೊ ಒಂದು ಇನ್ಸಿಡೆಂಟ್ ಹೇಗೆ ಅಂದರೆ ರಾಜ್ಯೋತ್ಸವ ಕಪ್ ನಡೀತಾ ಇತ್ತು, ಐ ಥಿಂಕ್ ಫಸ್ಟ್ ಟೈಮು. ಸೊ ಅವರು ಐ ಥಿಂಕ್ ದೇವರ್ ಲೈಕ್ ಎ ಬಿಟ್ ಅಂಗರ್ ಪ್ರೆಷರಲ್ಲಿದ್ರು ಸ್ವಲ್ಪ. ಸೊ ನಾವು ಅವ್ರನ್ನ ಕರೆಸಿ, ಇಟ್ ವಾಸ್ ಲೈಕ್ ಎ ವೆರಿ ಗುಡ್ ಗೇಮ್. ಸೊ ವಿ ಪ್ಲೇ ವೆರಿ ಗುಡ್ ಗೇಮ್. ನಮಗೆ ಡಿಸ್ಕಷನ್ ಹೇಗಿತ್ತು ಅಂದರೆ ನೀವು ಗೆಲ್ಲೇಬೇಕು, ಹಾಗೂ ಪ್ರೋತ್ಸಾಹ, ದ ಕೈಂಡ್ ಆಫ್ ಲೈಕ್ ಏನಂತಾರೆ ಮೋಟಿವೇಶನ್, ಚೇರಪ್ಪು ಅವ್ರು ನಮಗೆ ಕೊಡ್ತಾರೆ, ನಾವು ಅವ್ರಿಗೆ ಕೊಡ್ತೀವಿ. ಸೊ ದಟ್ಸ್ ರಿಯಲಿ ಗ್ರೇಟ್. ಮತ್ತು ಒಂದು ಟೂರ್ನಮೆಂಟ್ ಜೊತೆಗೂ ಆಗಿದ್ವಿ ನಾವು ಆ್ಯಕ್ಚುಲಿ, ಜೆನ್ನೆಕ್ಸ್ ಅಂದ್ಬಿಟ್ಟು. ಸೊ ರಾಯಲ್ ಲಿಯೋ ವಾರಿಯರ್ಸ್ ಅಂತ ಹೋಗಿ ಗೆದ್ದಿದ್ವಿ. ಸೊ ಆನ್ ದ ಫೀಲ್ಡ್, ಆಫ್ ದ ಫೀಲ್ಡ್ ನಮಗೆ ಬ್ಯಾಂಗ್ಳೂರಿಂದ ಬ್ಯಾಗ್ಗಳು ಬೇಕು ಅಂದರೆ ನಾವು ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಏನಾದ್ರು ಬೇಕಾದ್ರೆ ನಮ್ಗೆ ಹೇಳ್ತಾರೆ. ಸೊ ಬರೀ ರೈವಲ್ಸ್ ಆನ್ ದ ಫೀಲ್ಡ್, ಬಟ್ ಆಫ್ ದ ಫೀಲ್ಡ್ ಲೈಕ್ ವಿ ಆರ್ ರಿಯಲಿ ಗ್ರೇಟ್ ಫ್ರೆಂಡ್ಸ್ ಆ್ಯಕ್ಚುಲಿ. ಸೊ ಯಾರಾದ್ರೂ ಹೊರಗಡೆಯಿಂದ ಬರೋರು, ಹೊಸದಾಗಿ ಆಸ್ಟ್ರೇಲಿಯಾಗೆ ಬರೋರು, ಸಿಡ್ನಿಲಿ ಇರೋರು, ಅಥವಾ ಯಾರೇ ಇರ್ಬೋದು, ಹೂ ಎವರ್ ಇಂಟ್ರೆಸ್ಟೆಡ್ ದ ಕ್ರಿಕೆಟ್ ಫ್ಯಾನ್ಸ್, ಕ್ರಿಕೆಟ್ ಆಡಬೇಕು ಅನ್ನೋರೆಲ್ಲ, ಸೊ ಎವ್ರಿಬಡಿ ವೆಲ್ಕಮ್ ಟು ಯುವರ್ ಟೀಮ್ ಅಲ್ವಾ? ಸೊ ಲೈಕ್ ನೀವು ಹೇಳಿದ್ರೆ ನೀವೆಲ್ಲ ಪಾನ್ಸ್ ಹತ್ರ ಮತ್ತೆ ಪ್ಯಾರಾಮ್ಯಾಟ ಏರಿಯಾದಲ್ಲೆಲ್ಲ ನೀವು ಆಡ್ತಿರ್ತೀರ ಆ ಗ್ರೌಂಡ್ ಅಲ್ಲಿ ಅಂತ. ಸೊ ಎನಿಬಡಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬೇಕು. ಇಲ್ಲಿ ಹೆಂಗಂದ್ರೆ ನಮ್ಮಿಬ್ರಲ್ಲಿ ಕಾಂಪಿಟೇಷನ್ ಇಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗು. ಇವಾಗ ಹೆಂಗೆ ಅಂದರೆ ನೋಡಿ, ಇವಾಗ ಯಾರೋ ಒಬ್ರು ನನ್ನ ಅಪ್ರೋಚ್ ಮಾಡ್ತಾರೆ, ಹಿ ಲೀವ್ಸ್ ನಿಯರ್ ನಾರ್ತ್ ವೆಸ್ಟ್, ನಾನು ಕಾಂಟ್ಯಾಕ್ಟ್ ಅವ್ರದ್ದೇ ಕೊಡೋದು. ಸೊ ಅದೇ ಥರ ಇವಾಗ ಪ್ಯಾರಾಮೀಟ ಅಂದರೆ ಕ್ಲೋಸ್ ಇಸ್, ಇವಾಗ ಅವ್ರಿಗೆ ಕ್ಲೋಸ್ ಆಗಬೇಕಲ್ವಾ ಅಲ್ವಾ? ಸೊ ಪ್ಯಾರಾಮೀಟ ಇಸ್ ಕ್ಲೋಸ್. ಹಾಂ, ಸೊ ಆ ಥರ ನಾವು ಇದು ಮಾಡ್ತೀವಿ ಹೊರತು ನಮ್ದ್ರಲ್ಲಿ ಯಾವುದೇ ಕಾರಣ ಕಾಂಪಿಟೇಷನ್ ಇರೋದೇ ಇಲ್ಲ. ಅವ್ರು ಗೆದ್ರು ಸಂತೋಷ, ನಾವು ಗೆದ್ರು ಸಂತೋಷ. ನೋ ಜೆಲಸಿ. ಹಾಂ, ದಟ್ ಈಸ್ ದ ಮೇನ್ ಥಿಂಗ್. ಎನ್ವಿ, ಆಲ್ ಫ್ರೆಂಡ್ಶಿಪ್, ವಂಡರ್ಫುಲ್ ಆಕ್ಚುಲಿ. ಸೊ ಹಾಗೆ ನೀವು ಬಂದಿರೋ ಮುಖ್ಯ ಉದ್ದೇಶ ಅಂದ್ರೆ ಈ ಒಂದು ಅಪ್ಪು ಕಪ್ ಆಕ್ಚುಲಿ, ವಿಚ್ ಈಸ್ ಹ್ಯಾಪನಿಂಗ್ ಆನ್ 14th of June ಆಕ್ಚುಲಿ. ಸೊ ಈ ಒಂದು ಅಪ್ಪು ಕಪ್ ಬಗ್ಗೆ ಕೂಡ ಮಾತಾಡೋಣ. ಯಾಕೆ ಈ ಒಂದು ಅಪ್ಪು ಕಪ್, ಏನಕ್ಕೆ ಬಂತು ಈ ಒಂದು ಐಡಿಯಾ? ಸೊ and also this ಅಪ್ಪು ಕಪ್ is the 4th edition this year for 2026. ಸೊ ಅದ್ರ ಬಗ್ಗೆ ಏನಿಲ್ಲ, ಅಪ್ಪು ಅವ್ರ ಬಗ್ಗೆ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಎಲ್ಲರಿಗೂ ಗೊತ್ತು. ಮತ್ತು ಇಲ್ಲಿ ನೀವು ವೆಸ್ಟರ್ನ್ ಕಂಟ್ರೀಸ್ ಅಂತ ತೊಗೊಂಡ್ರೆ ಲೈಕ್ ಆಸ್ಟ್ರೇಲಿಯಾ, ಸಿಡ್ನಿಲಿ ನಮಗೆ ಗೊತ್ತು, ಕನ್ನಡಿಗರಿಗೆ ಗೊತ್ತು, ಇಂಡಿಯನ್ಸ್ ಗೊತ್ತು. ಇಲ್ಲಿ ಏನು ಉದ್ದೇಶ ಏನಪ್ಪ ಅಂದರೆ ವಿ ವಾಂಟ್ ಟು ಪಾಸ್ ಇಸ್ ಲೆಗಸಿ ಟು ದ ಯಂಗರ್ ಜನರೇಷನ್, ಲೈಕ್ ಜೆನ್ಸೀಸ್ ಆ್ಯಕ್ಚುಲಿ ಲೈಕ್ 2000 ಬಾರ್ನ್ ಪೀಪಲ್. ಇವಾಗ ನೋಡಿ ಲೈಕ್ ಆಫ್ಟರ್ 10 years. ಸೊ ಏನಾಗುತ್ತೆ ಅಂದರೆ ಇವಾಗ ನಾವು ಅಪ್ಪು ಕಪ್ ಮಾಡ್ತಾ ಹೋಗ್ತಾ ಇದ್ರೆ ದೇ ವಿಲ್ ನೋ ಎವ್ರಿ ಇಯರ್, ದೇ ವಿಲ್ ಲರ್ನ್ ಅಬೌಟ್ ದಿಸ್ ಪರ್ಸನ್ ಆ್ಯಕ್ಚುಲಿ, ಅಲ್ವಾ? ಈಸ್ ನಾಟ್ ಜಸ್ಟ್ ಅನ್ ಆ್ಯಕ್ಟರ್, ವಿಶ್ವ ಮಾನವ
ಇವಾಗ ಬಿರುದು ಕೊಡಬೇಕಂದ್ರೆ ಸಾಮಾನ್ಯ ಅಲ್ಲ, ಅದು ಎಲ್ಲರಿಗೂ ಸಿಗಲ್ಲ. ಅದು ವಿಶ್ವ ಮಾನವ ಅಂದರೆ ಏನರ್ಥ? ಇವಾಗ ಏನಂದರೆ, ಇವಾಗ ಒಂದು ಕೈಲಿ ದಾನ ಮಾಡಿದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರ್ದು, ಆ ಥರ ಅವ್ರು ಮಾಡಿದೆ. ಆ್ಯಕ್ಚುಲಿ ಅವ್ರು ಮಾಡಿದ್ದು ಎಷ್ಟು ನೋಬಲ್ ಸರ್ವಿಸಸ್ಸು, ಕಮ್ಯುನಿಟಿ ಸರ್ವಿಸಸ್, ಎಷ್ಟು ಓಲ್ಡ್ ಏಜ್ನ ದತ್ತಕ್ಕೆ ತೊಗೊಂಡಿದ್ದಾರೆ. ಐ ಮೀನ್ ಎಷ್ಟು ಜನಕ್ಕೆ ಓದಿಸ್ತಾ ಇದ್ದಾರೆ. ನಾಟ್ ಈವನ್ ಸಿಂಗಲ್ ಈ ಥರ ಯಾರು ಹೇಳೇ ಇಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಅವರು ತೀರ್ಕೊಂಡ್ಮೇಲೆ ಇದೆಲ್ಲ ಬೆಳಕಿಗೆ ಬಂದಿದ್ದು. ಸೊ ಅಂಥ ವ್ಯಕ್ತಿಗೆ ನಾವು ಯಾವ ಥರ ಟ್ರಿಬ್ಯೂಟ್ ಕೊಡ್ಬೋದು? ಆ್ಯಂಡ್ ಆಲ್ಸೋ ಹಿ ವಾಸ್ ಅ ಫಿಟ್ನೆಸ್ ಫ್ರೀಕ್ ಅಲ್ವಾ? ಸೊ ವೆನ್ ಈಸ್ ಅ ಫಿಟ್ನೆಸ್ ಫ್ರೀಕ್, ಲೈಕ್ ಕಲೆಯಲ್ಲಿ ಕೊಡ್ಬೋದು, ಲೈಕ್ ಸುಮಾರು ಜನ ಮಾಡ್ತಾ ಇದ್ದಾರೆ. ಹೆಂಗೆ ಕೊಡ್ಬೋದು ಅದು ಬಿಟ್ಟು? ಕ್ರೀಡೆ, ಸ್ಪೋರ್ಟ್ಸ್. ಏನಕ್ಕಂದರೆ ಅದ್ರ ಮುಖಾಂತರ ನಾವು ಅದು ಒಂದು ಟ್ರಿಬ್ಯೂಟ್ ಕೊಡ್ತಾ ಅವ್ರ ಲೆಗೆಸಿ ಉಳಿಬೇಕು. ಲೈಕ್ ನಾವು ಮಾಡ್ತಾ ಇರೋದು ಏನೂ ಇಲ್ಲ, ಆ್ಯಕ್ಚುಲಿ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಒಂದು ಸಿಡ್ನಿಲಾಗಲಿ ಆಸ್ಟ್ರೇಲಿಯಾಲಿ ಅವ್ರ ಹೆಸರು ಉಳ್ಕೋಬೇಕು. ಸೊ ಒಂದು ಕ್ರಿಕೆಟ್ ಮುಖಾಂತರ ಒಂದು ಪ್ರಯತ್ನ ಅಷ್ಟೇ. ವಂಡರ್ಫುಲ್ ಥಾಟ್ಸ್ ಆಸ್ ವೆಲ್. ಆಕ್ಚುಲಿ ನೀವು ಹೇಳ್ದಂಗೆ ಈ ಜನ್ಸಿಗೆಲ್ಲ ಅಷ್ಟು ಗೊತ್ತಿಲ್ಲ ಯಾರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಯಾರು ಅಂತ. ಸೊ ಇದನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದಾಗ ಗೊತ್ತಾಗತ್ತೆ ಅಲ್ಲ, ಏನದ ಅಪ್ಪು ಕಪ್ಪು ಏನಾಗುತ್ತೆ ಅಂದ್ರೆ, ನೋಡಿ ಇವಾಗ ಫಾದರ್ಸ್ ನಾವೆಲ್ಲ ಇವಾಗ ಆಡುವಾಗ ಇವಾಗ ನಮ್ಮ ಮಕ್ಕಳೆಲ್ಲ ಬರ್ತಾರೆ, ಮ್ಯಾಚ್ ನೋಡಕ್ ಬರ್ತಾರಲ್ಲ, ಅವಾಗ ನೋಡ್ತಾರೆ. ಸೊ ದೇ ವಿಲ್ ಗೂಗಲ್. ಇವಾಗ ಏನಂದ್ರೆ ಎಲ್ಲರ ಕೈಯಲ್ಲಿ ಇದರಿಂದ ದೇ ವಿಲ್ ಗೂಗಲ್ ಅಂಡ್ ದೇ ನೋ ಲಾಟ್ ಆಫ್ ಥಿಂಗ್ಸ್, ದೇ ಲರ್ನ್ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ದಿಸ್ ಪರ್ಸನ್. ಏನಂದ್ರೆ ಅಂಥವ್ರು ಪ್ರಪಂಚದಲ್ಲಿ ಉಳಿಬೇಕಂದ್ರೆ ಆ ಥರ ಅಷ್ಟೇ, ಲೆಗೆಸಿ ಇರಬೇಕು ಅಷ್ಟೇ. ಇವಾಗ ನಾವಿರ್ತೀವೋ ಇರಲ್ವೋ, ಈಸ್ ಲೆಗೆಸಿ ಶುಡ್ ಲೀವ್ ಆನ್. That is the main thing. Wonderful, actually. So that's the reason we doing our Appu Radio. ನೀವು ಅಷ್ಟೇ, you are also doing a great job in his name. Yes. Yeah. So thank you so much. ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಇವತ್ತೆಲ್ಲ ಅಪ್ಪು ಕಪ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಅಪ್ಪು ಅವರ ಒಂದು ಹಾಡನ್ನೇ ನಾನು ಹಾಕ್ತಾ ಇದ್ದೀನಿ. ಸೊ ಈ ಹಾಡನ್ನ ಕೇಳಿ ಆನಂದಿಸಿ ನಮ್ಮ ಸಂದರ್ಶನ ಕಂಟಿನ್ಯೂ ಆಗುತ್ತೆ. ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರನ ಕೇಳಬಹುದು, ಅಥವಾ ನಮ್ಮ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ನೀವು ತಿಳ್ಕೊಬಹುದು. ಹಾಗೆ ಫ್ರೆಂಡ್ಸ್, ನಾವೀಗ ನಮ್ಮ ಸಂದರ್ಶನ ರಾಯಲ್ ಸ್ಟ್ರೈಕರ್ಸ್ ಮತ್ತೆ ಸಿಡ್ನಿ ಲಿಯೋ ವಾರಿಯರ್ಸ್, ಸೊ ವಿನಾಯಕ್, ಶ್ರವ್ಯ ಅವರು, ನಿಹಾರ್ ಮತ್ತೆ ಹಾಗೆ ಕಾರ್ತಿಕ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಇವರು ಅಪ್ಪು ಕಪ್ ಬಗ್ಗೆ ಮಾತಾಡಿದ್ರು, ಯಾಕೆ ಒಂದು ಅಪ್ಪು ಕಪ್ ಸ್ಟಾರ್ಟ್ ಆಯ್ತು, ಏನಕ್ಕೆ ಅದರ ರೀಸನ್ ಅಂತ. ಸೊ ಬನ್ನಿ, ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಶ್ರವ್ಯ ಅವರು. Thank you. So this Appu Cup, in the remembrance of Puneeth Rajkumar, we have started 4 years back, and we started with 4 teams, and then we expanded it to 6 teams, and now I'm proud to say that we are now conducting 8 teams we are playing on 13th and 14th of June, and the location is Upjohn Park, Rydalmere. So the term in format and all, I'll hand out to Nihar, where he can talk about that further on that one. Nihar. ಥ್ಯಾಂಕ್ಸ್ ಶ್ರವ್ಯ. ಸೊ ಶ್ರವ್ಯ ಹೇಳಿದಂಗೆ ನಾವು 4 ಟೀಮ್ಸಿಂಗೆ ಶುರು ಮಾಡಿದ್ವಿ. ನಾವು ಇಟ್ಸ್ ಲೈಕ್ 8 ಟೀಮ್ಸ್, ಆ್ಯಂಡ್ ವಿ ಸ್ಟಿಲ್ ಹ್ಯಾವ್ ಲೈಕ್ 4 ಟೀಮ್ಸ್ ಆ್ಯಕ್ಚುಲಿ ಇನ್ ದ ವೇಕ್ ಲಿಸ್ಟ್. ಸೊ ದಟ್ಸ್ ಅವರ್ ಬಿಗ್. ಸೊ ಹೋಗ್ತಾ ಪ್ಲಾನ್ ಈಸ್ ಲೈಕ್ ವಿಲ್ ಮೇಕ್ ಇಟ್ ಇನ್ ಅ ಬಿಗ್ಗರ್ ಟೂರ್ನಮೆಂಟ್. ಸೊ ದಟ್ಸ್ ದ ಹೋಪ್. ಸೊ ನಾನು ಫಾರ್ಮ್ಯಾಕ್ಸ್ ಹೇಳ್ತೀನಿ. ಸೊ ಕರೆಂಟ್ ಇದರಲ್ಲಿ ವಿ ಹ್ಯಾವ್ ಲೈಕ್ 8 ಟೀಮ್ಸ್, ಆ್ಯಂಡ್ ಇವಾಗ ಎರಡು ಗ್ರೌಂಡೆಲ್ಲ ಆಡ್ತಿದ್ದೀವಿ. ಒಂದು ಅಪ್ಜಾನಲ್ಲಿ ಮತ್ತು ಬಿಗ್ ವಿಲ್ಲಲ್ಲಿ. ಸೊ ಗಿವನ್ ಇವಾಗ ಡೇ ಲೈಟ್ ಕಮ್ಮಿ ಇರೋದ್ರಿಂದ ವಿ ಆ್ಯಕ್ಚುಲಿ ಇದು ಅಪ್ಜಾನು ರೈಡಲ್ಮೇರಲ್ಲಿಗೆ, ಮತ್ತು ಬಿಗ್ ವಿಲ್ ಇಸ್ ಬ್ಲ್ಯಾಕ್ ಟೌನ್. ಹಾಂ, ಕರೆಕ್ಟ್. ಸೊ ಫಾರ್ಮ್ಯಾಕ್ಸ್ ಹಿಂಗಿರುತ್ತೆ, 4 ಗ್ರೂಪಿಗೆ ABCD ಅಂತ. ಸೊ ಈಚ್ ಗ್ರೂಪಲ್ಲಿ 2 ಟೀಮ್ ಇರುತ್ತೆ. ಸೊ ಹೇಗಾಗತ್ತೆ ಅಂದರೆ, ಟೀಮ್ ಫ್ರಮ್ ಗ್ರೂಪ್ A ವಿಲ್ ಪ್ಲೇ ಅಗೇನ್ಸ್ಟ್ ಟೀಮ್ ಫ್ರಮ್ B, C or D ಆ ಥರ. ಸೊ ಫಾರ್ಮ್ಯಾಕ್ಸ್ ಸ್ವಲ್ಪ ಚಿಕ್ಕದು ಮಾಡಿದ್ದೀವಿ. ಸೊ ಇಟ್ಸ್ ಕೈಂಡ್ ಆಫ್ ಲೈಕ್ ಡೆತ್ ಮ್ಯಾಚಸ್ ಲೀಗಲ್ಲಿ. ಸೊ ಎವ್ರಿ ಟೀಮ್ ವಿಲ್ ಗೆಟ್ 2 ಮ್ಯಾಚಸ್ ಟು ಪ್ಲೇ. ಆ್ಯಂಡ್ ಲಾಸ್ಟಲ್ಲಿ ಏನಾಗುತ್ತೆ ಅಂದರೆ, ದ ಟಾಪ್ 4 ವಿತ್ ದ ಹೈಯೆಸ್ಟ್ ರನ್ ರೇಟ್ ವಿಲ್ ಪ್ಲೇ ಅಗೇನ್ಸ್ಟ್ ಸೆಮಿಸಲ್ಲಿ ಹೋಗ್ತಾರೆ. ಸೊ ಆ ಫಾರ್ಮ್ಯಾಟ್. ಸೊ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಮಾಡಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಹಾಗೆ. ಸೊ ನಾನು ಹಾಗೆ ಕಾರ್ತಿಕ್ ಪಾಸ ಮಾಡ್ತೀನಿ. ಶೆಡ್ಯೂಲ್ ಬಗ್ಗೆ ಹೇಳಬೇಕು ಅಂದರೆ, June 13th and 14th ಸ್ಯಾಟರ್ಡೆ ಸಂಡೇ ಲೀಗ್ ಮ್ಯಾಚಸ್ ಎಲ್ಲ ಬಂದು ಅಪ್ಜಾನ್ ರೈಡಲ್ಮೇರ್ ಗ್ರೌಂಡಲ್ಲಿ ಆಡ್ತೀವಿ. ಆಮೇಲೆ ಲೀಗ್ ಮ್ಯಾಚಸ್ ಬಿಟ್ಟು ಸೆಮೀಸು ಮತ್ತು ಫೈನಲ್ಸ್ ಬಂದು ಅಪ್ಜಾನು ಮತ್ತು ಬಿಡ್ವಿಲಲ್ಲಿ ಲೀಗ್ ಮ್ಯಾಚಸ್ ನಡೆಯುತ್ತೆ 13th. 14th ಬಂದು ಸೆಮೀಸು ಮತ್ತು ಫೈನಲ್ಸು ಅಪ್ಜಾನಲ್ಲಿ ನಡೆಯುತ್ತೆ. ಫೈನಲ್ಸು ಜನರಲಿ 3 ಗಂಟೆಯಿಂದ ಶುರು ಮಾಡ್ತೀವಿ. ಸೊ ದಟ್ಸ್ ದ ಶೆಡ್ಯೂಲ್. ಸೊ ಬಂದು ಸಪೋರ್ಟ್ ಮಾಡೋರು, ನೋಡೋಕ್ಕೆ ಬರೋರು, ಇಂಟ್ರೆಸ್ಟ್ ಇರೋರು ಖಂಡಿತ ಬನ್ನಿ. ಟೀಮ್ಸ್ಗಳಿಗೆ ಸಪೋರ್ಟ್ ಮಾಡಿ, ನಾವು ಕ್ರೀಡೆಗೆ ಸಪೋರ್ಟ್ ಮಾಡಿ. ನೀವು ಜಾಯ್ನ್ ಆಗೋದಿದ್ರೆ ಅದು ವೆಲ್ಕಮ್ಮು.
ಎಲ್ಲ ನಾವು ಆ್ಯಕ್ಚುಲಿ ಟೀಮ್ ಫಾರ್ಮ್ ಮಾಡೋವಾಗಲೂ ಅಷ್ಟೇ, ಈಗ ಹೊಸ ಹೊಸ ಟ್ಯಾಲೆಂಟ್ಸ್ನ ನೋಡ್ತಾ ಇರ್ತೀವಿ. ತುಂಬ ಜನ ರೀಸೆಂಟಾಗಿ ಜಾಯ್ನ್ ಆದವರೆಲ್ಲ ಹೆಂಗೆ ಅಂದರೆ ಈ ಥರ ಪಾನಿಪುರಿ ತಿನ್ನಕ್ಕೆ ಹೋದಾಗ ಅಲ್ಲಿ ಮಾತಾಡ್ತಾ ಇದ್ದಾಗ ಸಿಡ್ನಿ ಲಿಯೋ ವಾರಿಯರ್ಸ್ SLW ಬಗ್ಗೆ ಯಾರೋ ಮಾತಾಡ್ಕೊಂಡು ಕೇಳಿಸೋನು ಕ್ರಿಕೆಟ್ ಆಡ್ತೀರಾ, ನಾವು ಜಾಯ್ನ್ ಆಗ್ತೀವಿ, ಆ ಥರ ಬಂದ ಜಾಯ್ನ್ ಆದವರು ಇದ್ದಾರೆ. ಹೌದು, ಖಂಡಿತ. ಸೊ ಆ ಥರ ಜಾಯ್ನ್ ಆದವರು ಇದ್ದಾರೆ. ಸೊ ಇದು ಆ ಥರ ಪ್ರಮೋಟ್ ಮಾಡ್ತೀವಿ ನಾವು. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ಫಿಟ್ನೆಸ್ ಬಗ್ಗೆ ಫ್ರೀಕ್ಸ್ ಇದ್ದರೆ, ಫ್ರೆಂಡ್ಶಿಪ್ ಬಗ್ಗೆ ಸಿಡ್ನಿನಲ್ಲಿ ಹೊಸ ಫ್ರೆಂಡ್ಸ್ ಬೇಕು ಅಂತ ಇದ್ದರೆ, ಕ್ಯಾಚಪ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಬನ್ನಿ, ಜಾಯ್ನ್ ಆಗಿ, ವಿಲ್ ಹ್ಯಾವ್ ಫನ್. ವಂಡರ್ಫುಲ್ ಆಕ್ಚುಲಿ. ಸೊ 13th ಮತ್ತೆ 14th ಜೂನ್ 2 ದಿನ ನಡೆಯುತ್ತೆ. ಸೊ ಯಾರು ವಿನ್ ಆಗ್ತಾರೆ ಅವರು ಸೆಮಿಫೈನಲ್ಸ್ ಗೆ ಮೂವ್ ಆಗ್ತಾರೆ. ಅಲ್ಲಿ ಸೆಮಿಫೈನಲ್ಸ್ ಇಂದ ಫೈನಲ್ ಆಗುತ್ತೆ. Correct. ಜೂನ್ ನಡೆಯುತ್ತೆ. ಸೊ ಇದು ಅಬ್ಜಾನ್ ಪಾರ್ಕ್ ರೈಡಲ್ ಮೀರಲ್ಲಿ ಇದು ಒಂದು ಫೈನಲ್ ಮ್ಯಾಚ್ ನಡೀತಾ ಇರೋದು ಆಕ್ಚುಲಿ. ಸೊ ನೈಸ್ ಆಕ್ಚುಲಿ. ಹಾಗೆ ನಿಮ್ದು ಒಂದು ಟೀಮ್ ನೀವು ಹೇಳಿದ್ರಿ, ನಿಮ್ದೇ ಒಂದು SLW ರಾಯಲ್ ಸ್ಟ್ರೈಕರ್ಸ್ ಅಲ್ಲೇ 2 ಗ್ರೂಪ್ ಆಗಿದೆ, ನಿಮ್ದೇ ಎಷ್ಟು ಟೀಮ್ ಬೆಳೆದಿದೆ, 2 ಟೀಮ್ ಆಗಿದೆ ಅಂತ ಹೇಳಿದ್ರಿ. ಸೊ ಅದ್ರ ಜೊತೆ ನಿಮ್ದು ಇನ್ನ ಯಾವ್ದಾದ್ರು SLW ಬಾಂಬ್ ಸ್ಕ್ವಾಡ್, ಸಿಡ್ನಿ ಸ್ನೇಹಿತರು, ವೆಸ್ಟ್ ಮೀಡ್ ವಾರಿಯರ್ಸ್, ಫ್ರೆಂಡ್ಸ್ ಸಿಡ್ನಿ ರಾಯಲ್ ಸ್ಟ್ರೈಕರ್ಸ್. ಸೊ ಈ ಒಂದು ಎಲ್ಲಾ ಟೀಮ್ ಅವರು ಒಂದು 13th ಎಲ್ಲರೂ ಆಡಿ 14th ಸೆಮಿಫೈನಲ್ ಮತ್ತೆ ಫೈನಲ್ಗೆ ಆಡ್ತೀರಾ. ಸೊ ಈ ಒಂದು ಅಬ್ಜಾನ್ ಪಾರ್ಕ್ ರೈಡಲ್ ಮೀರಲ್ಲಿ. ಸೊ ಹಾಗೆ ಒಂದು ಅಪ್ಪು ಕಪ್, ನೀವು ಯಾವುದೇ ಒಂದು ಇವೆಂಟ್ ಮಾಡಬೇಕು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಸಪೋರ್ಟರ್ಸು, ಸ್ಪಾನ್ಸರ್ಸು, ಅದೆಲ್ಲ ಒಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇರುತ್ತೆ. ಸೊ ಹಾಗೆ ನೀವು ಅಂದ್ರಿ ಆ ಇವೆಂಟ್ ಆಲ್ಮೋಸ್ಟ್ ಈಗ 1 whole ಡೇ ತರ ಇರುತ್ತೆ ನಿಮ್ಗೆಲ್ಲ, ಒಂದು ಹಾಡೋದು, ನಿಮ್ಮ ಒಂದು ಫ್ಯಾಮಿಲಿ ಎಲ್ಲ ನಿಮ್ ಜೊತೆ ಇರುತ್ತೆ ಎಲ್ಲ. ಸೊ ಹೇಳಿ ಅದು ಹೇಗಿರುತ್ತೆ ಅದ್ರ ಬಗ್ಗೆ. ಇದು ಸ್ಪಾನ್ಸರ್ಸ್ ಬಗ್ಗೆನಾ? ಯಾರಲ್ಲ ನಿಮ್ಮ ಒಂದು ಅಪ್ಪು ಕಪ್ ಇವೆಂಟ್ ಬಗ್ಗೆನೇ ಹೇಳಿ. ಈವೆಂಟ್ ಬಗ್ಗೆನಾ? ಲೈಕ್ ಹೇಳ್ದಂಗೆ ಎಲ್ಲ ಇದು 13th 14th ಇರುತ್ತೆ. ಸೊ ಬೇಸಿಕ್ಲಿ ಏನಂದರೆ ಲೈಕ್ ಆಲ್ ಆರ್ ವೆಲ್ಕಮ್ ಆ್ಯಕ್ಚುಲಿ. ಲೈಕ್ ಫ್ಯಾಮಿಲೀಸ್ ಆರ್ ವೆಲ್ಕಮ್. ಲೈಕ್ ಕ್ರಿಕೆಟ್ ಬಗ್ಗೆ ಲೈಕ್ ಕಾಂಪಿಟೇಟಿವ್ ಆಗಿ ಲೈಕ್ ಎಲ್ಲ ತಂಡಗಳು ಅಷ್ಟೇ ತುಂಬ ಕಾಂಪಿಟೇಟಿವ್ ಆಗಿ ಆಡ್ತಾರೆ. ಸೊ ಕ್ರಿಕೆಟ್ ಆಸಕ್ತಿ ಇರೋರು ಬನ್ನಿ. ಸೊ ಅವತ್ತಿನ ದಿನ ಏನಂದರೆ ಲೈಕ್ ಇದು ಹೆಂಗೆ ನಾವು ಆಚರಣೆ ಮಾಡ್ತೀವಿ ಅಂದರೆ ಲೈಕ್ ನಮ್ಮ ಟೂರ್ನಮೆಂಟ್ಸ್ ಹೆಂಗಿರುತ್ತೆ ಅಂದರೆ ಲೈಕ್ ವಿ ಪ್ರೊವೈಡ್ ಫುಡ್. Like entry fee covers food and breakfast. Okay, and also trophies. ಮುಖ್ಯವಾಗಿ ಒಂದು ವಿಶೇಷತೆ ಏನಪ್ಪ ಅಪ್ಪು ಕಪ್ ಅಂತ ಅಂದರೆ, ಏನಪ್ಪ ಅಂದರೆ ನಾವು ಸಿಲ್ವರ್ ಕಾಯಿನ್ ಇರುತ್ತೆ. ಏನಪ್ಪ ಅದಂದರೆ ಲೈಕ್ ಕ್ಯಾಪ್ಟನ್ ಹೂ ವಿನ್ಸ್ ದ ಮೋಸ್ಟ್ ಟಾಸ್ ಅಲ್ಲ, ಇದು ನಾವು 2023 ಇಂಟ್ರೊಡ್ಯೂಸ್ ಮಾಡಿದ್ದು ಆಯ್ತಾ. ಸೊ ಅದನ್ನೇ ಇವಾಗ ಕ್ಯಾರಿ ಫಾರ್ವರ್ಡ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದೊಂದು ಇರುತ್ತೆ, ಅದೊಂದು ವಿಶೇಷತೆ. ಲೈಕ್ ಐ ಮೀನ್ ಲಕ್ಕಿ ಕ್ಯಾಪ್ಟನ್ ಕ್ಯಾನ್ ವಿನ್ ಆ ಸಿಲ್ವರ್ ಕಾಯಿನ್. ಟಾಸ್ ಗೆಲ್ಲೋದು ಗೇಮ್ ಗೆದ್ದಿಲ್ಲ ಅಂದ್ರೂ ಟೂರ್ನಮೆಂಟ್ ಗೆದ್ದಿಲ್ಲ ಅಂದ್ರೆ ಏನೋ ಒಂದು ಅಪ್ಪವ್ರ ನೆನಪಿಗೆ ಒಂದು ಇದು ಗೆಲ್ಬೋದು, ಸಿಲ್ವರ್ ಕಾಯಿನ್ ಗೆಲ್ಬೋದು. ಸೊ ಅದರಿಂದ ಐ ಮೀನ್ ಆ್ಯಂಡ್ ಆಲ್ಸೋ ದೇರ್ ವಿಲ್ ಲಾಟ್ ಆಫ್ ಫೆನ್ಸ್ ಹೇಳ್ತೀನಿ, ಲಾಟ್ ಆಫ್ ಫನ್ ಆಫ್ ದ ಫೀಲ್ಡ್, ಆನ್ ದ ಫೀಲ್ಡ್ ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ. ನಮಗಂತೂ ಟೂರ್ನಮೆಂಟ್ ಬಂದ್ಬಿಟ್ರೆ ನಾವು ಎಷ್ಟು ನಗ್ತೀವೋ ನಮಗಂತೂ ಗೊತ್ತಿಲ್ಲ. ಅಂದರೆ ಫೆಸ್ಟಿವಲ್ ಥರ ಕಾಯ್ತಾ ಇರ್ತೀವಿ. ಇವಾಗ ನೋಡಿ 2 weeks ಇದೆ ಅಲ್ವಾ, ಇವಾಗಿಂದನೇ ಅದು ಫೀವರ್ ಸ್ಟಾರ್ಟ್ ಇಲ್ಲ ಅಂದರೆ ಫೆಸ್ಟಿವಲ್ ಫೀವರು. ಅಪ್ಪು ಕಪ್ ಆ ತಲೆಲ್ಲ ಅದೇ ಓಡ್ತಾ ಇರುತ್ತೆ. ಕಾರ್ ಓಡಿಸ್ಬೇಕಾದ್ರೆ ಏನಾದ್ರು ಕೆಲಸ ನಾವು ಕೋಡಿಂಗ್ ಮಾಡುವಾಗ್ಲೂ ಅದೇ ಓಡ್ತಾ ಇರುತ್ತೆ. ಇವಾಗ ಏನಪ್ಪ ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು. ಸೊ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಸೊ ಒಂಥರ ಆವಡಿಸ್ಕೊಂಡ್ಬಿಟ್ಟಿದೆ ಕ್ರಿಕೆಟು. ಮತ್ತೆ ಏನಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ. ಅಪ್ಪು ಕಪ್ ಅವ್ರ ಹೆಸರಲ್ಲಿ ಮಾಡ್ತಾ ಇದೀವಿ ಅಲ್ವಾ, ಅದೊಂದು ಜವಾಬ್ದಾರಿ, ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ. ಲೈಕ್ ಹೆಂಗೆ ಅಂದರೆ 2 ತಂಡಗಳಿಗೆ, ರಾಯಲ್ ಸ್ಟ್ರೈಕರ್ಸು SLWಗೆ ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಸೊ ಎಲ್ಲ ದೇವ್ರದಿಂದ ಎಲ್ಲ ಕಮ್ಯುನಿಟಿ ನಮ್ಮನ್ನ ಅವ್ರು ತೋರಿಸ್ತಾ ಇರೋ ಪ್ರೀತಿ ಸಹಕಾರದಿಂದ ಇವತ್ತಿನ ದಿನ 8 ತಂಡಗಳನ್ನ ನಡೆಸೋಷ್ಟು ಬಂದಿದ್ದೀವಿ. ನಿಮ್ಮ ವೇದಿಕೆ ಮುಖಾಂತರ ಇನ್ನೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಏನಾಗುತ್ತೆ ಅಂದರೆ ಪ್ರತಿ ವರ್ಷ ನಮಗೆ ನಿಹಾರ್ ಹೇಳ್ದಂಗೆ ಒಂದು ತುಂಬ ತಂಡಗಳು ಅವ್ರಿಗೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ, ಲೈಕ್ ಆಸಕ್ತಿ ವ್ಯಕ್ತಪಡಿಸ್ತಾರೆ. ನಮಗೆ ಏನಕ್ಕೆ ತೊಗೊಳಕ್ಕಾಗಲ್ಲ ಅಂದರೆ ರೀಸನ್ ಹೇಳ್ಬಿಡ್ತೀನಿ ನೋಡಿ. ನಮ್ಗೆ ಏನಾಗುತ್ತೆ ಅಂದರೆ ಇವಾಗ ವಿಂಟರಲ್ಲಿ ಮಾಡ್ತಾರೆ, ಅದು ನಮಗೆ ಟೈಮ್ ಕನ್ಸ್ಟ್ರೆಂಟು. ಸೆಕೆಂಡ್ ಗ್ರೌಂಡ್ ಅನ್ಅವೈಲಬಿಲಿಟಿ ಇರೋದ್ರಿಂದ ಜಾಸ್ತಿ ತಂಡಗಳನ್ನ ಅಕೊಮೊಡೇಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ಸೊ ಮುಂದಿನ ಬರೋ ವರ್ಷಗಳಲ್ಲಿ ನಾವು ಒಂದು 10 to 12 ಟೀಮ್ಸ್ ಮಾಡೋ ಒಂದು ಎಕ್ಸ್ಪ್ಯಾಂಡ್ ಮಾಡೋ ಎಲ್ಲ ಇದು ಇದೆ, ಲೈಕ್ ಪ್ಲ್ಯಾನ್ಸ್ ಇದೆ. ಸೊ ಅದೇ ನಮ್ಮ ಪ್ರಯತ್ನ ಅದೇ, ಲೈಕ್ ಎಷ್ಟು ಟೀಮ್ಸ್ ಕರ್ಕೊಂಬರ್ಬೋದು, ಐ ಮೀನ್ ಈ ಥರ ಎಕ್ಸ್ಪ್ಯಾಂಡ್ ಮಾಡ್ಬೋದು, ಅದೊಂದಿದೆ. ಆದರೆ ನೋಡೋಣ.
ಸೊ ಬೇಜಾರು ಮಾಡ್ಕೊಬೇಡಿ, ಯಾರಿಗೂ ಆಪರ್ಚುನಿಟಿ ಸಿಕ್ಕಿಲ್ಲ ಆಡೋಕ್ಕೆ ಬೇಜಾರು ಮಾಡ್ಕೊಬೇಡಿ. But definitely they will. You are expanding. ವಿ ಆರ್ ಎಕ್ಸ್ಪೆಂಡಿಂಗ್ ಓವರ್ ದ ಇಯರ್ಸಲ್ಲಿ 100% ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ವಂಡರ್ಫುಲ್. ಸೊ ಈ ಒಂದು ಅಪ್ಪು ಕಪ್ ನ ವಿಶೇಷತೆ ಏನು ಅಂದ್ರೆ ಆ ಒಂದು ಅಪ್ಪುದು ಒಂದು ಸಿಲ್ವರ್ ಕಾಯಿನ್, ಅದೇ ಅಪ್ಪು ಅವರ ಒಂದು ಫೋಟೋ ಇದೆ ಅವ್ರದ್ದು ಒಂದು ಅಲ್ಲಿ ಅಲ್ವಾ, ಅದು ಎನ್ಗ್ರೇವ್ ಮಾಡಿ ಅದೊಂದಿರುತ್ತೆ ಮೋಸ್ಟ್ ಟಾಸ್ ಅವ್ರಿಗೆ ಒಂದು ಸಿಲ್ವರ್ ಕಾಯಿನ್ ಸಿಗುತ್ತೆ ಉಡುಗೊರೆ ಆಗಿ ಕೊಡ್ತಾ ಇದೀವಿ. ಅಮೇಜಿಂಗ್. ಒಂಥರ ಮೆಮೊರಿ ತರ ಮೆಮೊಂಟ್ ಆ ಥರ. ಸ್ಪಾನ್ಸರ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಸ್ಪಾನ್ಸರ್ಸ್ ನೋಡಿ, ಎನಿ ಪ್ರೋಗ್ರಾಮು ಇಫ್ ಇಟ್ ವಾಂಟ್ಸ್ ಟು ಬಿ ಸಕ್ಸಸ್ಫುಲ್, ಲೈಕ್ ಸ್ಪಾನ್ಸರ್ಸ್ ಆರ್ ಬ್ಯಾಕ್ ಬೋನ್. ಓಕೆ, ಸೊ ಇಲ್ಲಿ ನಮಗೆ ಅಪ್ಪು ಕಪ್ ಈ ಸಲ ಅರೌಂಡ್ 11 ಸ್ಪಾನ್ಸರ್ಸ್. 11 ಸ್ಪಾನ್ಸರ್ಸ್. 2004 ವಿ ಗಾಟ್ ಓನ್ಲಿ 1 ಸ್ಪಾನ್ಸರ್. ಸೊ ಇವತ್ತಿನ ದಿನ ಗ್ರೋನ್, ಅದೇ ಹೇಳ್ತಾ ಇದೀನಲ್ಲ, ಎಲ್ಲ ಕಮ್ಯುನಿಟಿ ಕೊಡ್ತಾರೆ ಪ್ರೀತಿ, ಒಂಥರ ಸಪೋರ್ಟ್. ಸೊ ಅದೇ ನನಗೆ ಒಬ್ರೊಬ್ರದ್ದೇ ಹೇಳ್ತಾ ಹೋಗ್ತೀನಿ. ಐ ನೀಡ್ ಟು ಥ್ಯಾಂಕ್ ದೆಮ್ ಆ್ಯಕ್ಚುಲಿ. ಫಸ್ಟ್ ಸ್ಪಾನ್ಸರ್ ಬಂದ್ಬಿಟ್ಟು ಡ್ರೈವ್ ಟು ಡೋರು ವಿನಯ್. ಥ್ಯಾಂಕ್ ಯು ಸೋ ಮಚ್ ವಿನಯ್. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಟೈಮ್ ಅವ್ರು ನಮ್ಮನ್ನ ಇದು ಮಾಡ್ತಾ ಇರೋದು, ಸಪೋರ್ಟ್ ಮಾಡ್ತಾ ಇರೋದು. ಥ್ಯಾಂಕ್ ಯು ವಿನಯ್. ಮತ್ತು ಡ್ಯಾನ್ಸ್ ಫಾರ್ ಫಿಟ್ನೆಸ್ ಸೀಮೋ ಅವರು. ಸೊ ಯಾರಿಗಾದ್ರೂ ಡ್ಯಾನ್ಸು ಲೈಕ್ ಆ ಥರ ಏನೋ ಇಂಟ್ರೆಸ್ಟ್ ಇದ್ದರೆ ಅದೇ ಡ್ಯಾನ್ಸ್ ಫಾರ್ ಫಿಟ್ನೆಸ್ ಸೇರ್ಕೊಳ್ಳಿ. ಸೊ ನೆಕ್ಸ್ಟು ಸ್ಕ್ವೇರ್ ರಿಯಲ್ ಎಸ್ಟೇಟು ದೊರೆ ಅಂತ, ಅವರು ಇದು 2ನೇ ಸತಿ ಅವರು ಮಾಡ್ತಾ ಇರೋದು. ಮತ್ತು ನಾರ್ತ್ ಸ್ಕ್ವೇರ್ ಡೆಂಟಲ್ ಇದು 3ನೇ ಸತಿ ಅವ್ರು ಮಾಡ್ತಾ ಇರೋದು. ನಿರಂಜನ್ ಅವರು 3ನೇ ಸತಿ. ಸೊ ಶೈನ್ ಮಾರ್ಟ್ಗೇಜ್ ಸೊಲ್ಯೂಷನ್ಸ್ ಬಂದ್ಬಿಟ್ಟು ಇದು 2ನೇ ಸತಿ. ಬೇಸಿಕ್ಲಿ ಲೈಕ್ ಲಾಸ್ಟ್ ಟೈಮ್ ಅವ್ರು ನಮ್ಮ ಗೋಲ್ಡ್ ಸ್ಪಾನ್ಸರ್ ಆಗಿದ್ರು. ಥ್ಯಾಂಕ್ ಯು ಶೈಲಜಾ ಆ್ಯಂಡ್ ಚಂದ್ರು, ಕೀಪ್ ಸಪೋರ್ಟಿಂಗ್ ಅಸ್. ಮತ್ತು 2 Legs ಹೋಮ್ಸ್ ಇವರು ಹೊಸದಾಗಿ ಸ್ಪಾನ್ಸರ್ ಈ ಸಲ, ಉಮಾಶಂಕರ್ ಅಂತ. ಥ್ಯಾಂಕ್ ಯು ಉಮಾಶಂಕರ್ ಅವರೇ. ಮತ್ತು ಡ್ರೇಪ್ ಆ್ಯಂಡ್ ಶೈನ್, ಸೊ ನಂದಿನಿ ಅವರು ಡ್ರೇಪ್ ಆ್ಯಂಡ್ ಶೈನ್. ಆ್ಯಂಡ್ ಪಾಂಡ್ಸ್ ಕ್ಯಾಟ್ರಿಂಗ್ ಮಿಸ್ಟರ್ ಸತ್ಯ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ AV ಮಾರ್ಟ್ಗೇಜ್ ಬ್ರೋಕಿಂಗ್ ಪ್ರೈವೇಟ್ ಲಿಮಿಟೆಡ್, ಇವರು ಅರವಿಂದ್ ಅವರು. ಥ್ಯಾಂಕ್ ಯು ಅರವಿಂದ್. ಮತ್ತು ಆಸ್ಕ್ ಲೋನ್ಸು, ಸೊ ಅಶೋಕ್ ಅಂತ, ಥ್ಯಾಂಕ್ ಯು ಸರ್. ಆ್ಯಂಡ್ ಸನ್ ಲೀಗಲ್ ಮೋಹನ್ ಅಂತ. ಸೊ ಥ್ಯಾಂಕ್ ಯು ಎವ್ರಿಬಡಿ ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಆಲ್ಸೋ ನಿಮಗೆ ಜ್ಯೋತ್ಸ್ನಾ ಅವರೇ, ಯು ಆರ್ ಆಲ್ವೇಸ್ ಅವರ್ ಮೀಡಿಯಾ ಪಾರ್ಟ್ನರ್. ಸೊ ನಿಮ್ಮ ಸಪೋರ್ಟು ಇದೇ ಥರ ನಾವು ಅಪ್ಪು ಕಪ್ ಮೇಲೆ ನಮ್ಮ ಮೇಲೆ ಇರಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ ಒನ್. ಪ್ಲೆಜರ್. ಸೊ ತುಂಬಾ ಖುಷಿ ಆಯ್ತು. ನೀವಂದ್ರೆ ಫಸ್ಟ್ ನೀವು 2004 ಸ್ಟಾರ್ಟ್ ಮಾಡಿದಾಗ ಒಬ್ರು ಇದ್ರು. ಸೊ ಇಟ್ ಹ್ಯಾಸ್ ಗ್ರೋನ್ ಟು 14. ಅದನ್ನು ಹೇಳ್ತೀನಿ ಯಾರು ಅಂತ ಹೇಳ್ಬೇಕು. ಏನಂದ್ರೆ ಫಸ್ಟ್ ನಮ್ಮನ್ನ ಬೆಣ್ ತಟ್ಟಿ ಬೆಳೆಸ್ತವ್ರನ್ನ ಯಾವಾಗಲೂ ಮರಿಬಾರ್ದು. ಜೆ ಹೊಸೂರು ಅವ್ರು ಹೆಂಗೆ ಅಂದರೆ, ಫಸ್ಟ್ ಟೈಮ್ ನಾನು ಕಾಲ್ ಮಾಡಿದೆ ಅವ್ರನ್ನ. ಏನಕ್ಕೆ ಕಾಲ್ ಮಾಡಿದೆ ಅಂದರೆ, ಪುನೀತ್ ರಾಜ್ಕುಮಾರ್ ಫ್ರೆಂಡ್ ಅವರು, ಆಯಿತಾ. ಸೊ ನನಗೆ ಹೆಂಗೆ ಅವ್ರ ಪರಿಚಯ ಆಗಿದೆ ಅಂದರೆ, ಇಲ್ಲಿ ವೆಂಟ್ವರ್ತ್ವಿಲ್ ಉದಯ ಇದೆಯಲ್ಲ, ಎದುರುಗಡೆ ಒಂದು ಫ್ರೆಂಡ್ಸ್ ಪಾರ್ಕ್, ಅಲ್ಲಿ ಅವರು ಒಂದು ಇದು ಮಾಡಿದ್ದಾರೆ. ಅವರು ಪುನೀತ್ ರಾಜ್ಕುಮಾರ್ದು ಒಂದು ಮೆಮೊರಿ ಏನೋ ಮಾಡಿದ್ದಾರೆ. ಅಲ್ಲಿ ಹೋದಾಗ ಆ ವ್ಯಕ್ತಿ ಬಗ್ಗೆ ತಿಳ್ಕೊಂಡೆ. ಸೊ ನೋಡಿ, ಇವಾಗ ಅಪ್ಪು ಕಪ್ ಮಾಡ್ತಾ ಇದ್ದೀವಿ. ಹೂ ಇಸ್ ದ ಪರ್ಸನ್, ಲೈಕ್ ವಿ ವಾಂಟೆಡ್ ಸಮ್ ಚೀಫ್ ಗೆಸ್ಟ್, ಆಯ್ತು, ಒಂದು ಇನಾಗ್ರಲ್ ಟೂರ್ನಮೆಂಟು. ಅವಾಗ ಅವ್ರನ್ನ ಭೇಟಿ ಮಾಡಿದಾಗ ಅವರೇ ಕೇಳಿದ್ರು, ಏನಪ್ಪ ಮಾಡ್ತಾ ಇದೆಯಾ, ಸ್ಪಾನ್ಸರ್ ಯಾರು ಸಿಕ್ಕಿದಾರ ಅಂತ. ಇಲ್ಲ ಸರ್, ನಾವೇ ದುಡ್ಡು ಹಾಕೊಂಡು ಎಲ್ಲ ಮಾಡ್ತಾ ಇದೀವಿ ಅಂದಕ್ಕೆ ಹಿ ಸ್ಪಾನ್ಸರ್ಡ್ ಲಂಚ್. ಅಲ್ಲ ನೋಡಿ, ನಾವು ಏನು ಕೇಳಿದೇನೆ ಎಂಥ ದೊಡ್ಡ ವ್ಯಕ್ತಿ ಇರ್ಬೋದು ನೋಡಿ. ಅಲ್ಲ ನೋಡಿ, ಅದು ಇದೆಯಲ್ಲ, ಮರಿಲೇಬಾರ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಎಲ್ಲಿದ್ರು ಚೆನ್ನಾಗಿ ಒಂಥರ ಹಿಂಗೆ ಅಂದರೆ ಒಂದು ಸಪೋರ್ಟ್ ಮಾಡಿ ನಮಗೆ ಬೆನ್ ತಟ್ಟು ಕಳಿಸಿದ್ರು ಮಾಡಿ ಅಂತ. ಬಟ್ ಟುಡೇ ಅದಕ್ಕೆ ಅವ್ರಿಗೊಂದು ನಿಮ್ಮ ವೇದಿಕೆ ಮುಖಾಂತರ ಥ್ಯಾಂಕ್ ಯು ಸೋ ಮಚ್ ಸರ್. ಸಪೋರ್ಟ್ ಮಾಡ್ತಾ ಇರಿ. ಸೊ ಅಮೇಜಿಂಗ್. ಸೊ ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಮತ್ತೊಂದು ಪುನೀತ್ ಅವರ ಒಂದು ಹಾಡನ್ನ ಕೇಳೋಣ. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ತಿಳ್ಕೋಬಹುದು. ಹಾಗೆ ನಂದಿನಿ, ದ ಟೇಸ್ಟ್ ಆಫ್ ಪ್ಯೂರಿಟಿ ಇಸ್ ದ ಪ್ರೌಡ್ ಸ್ಪಾನ್ಸರ್ ಆಫ್ ಅಪ್ಪು ರೇಡಿಯೋ ಅಂಡ್ ಕೂಲು ಸೂಪರ್ ಫುಡ್ಸ್, the authorized merchant exporter of Nandini products to Australia and USA. ಸೊ ನಮ್ಮ ಸಂದರ್ಶನ ಹೀಗೆ ರಾಯಲ್ ಸ್ಟ್ರೈಕರ್ಸ್ ಮತ್ತೆ ಸಿಡ್ನಿ ಲಿಯೋ ವಾರಿಯರ್ಸ್ ಅವರ ರೆಪ್ರೆಸೆಂಟೇಟಿವ್ ಹತ್ರ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಇವರು ಈ ಅಪ್ಪು ಕಪ್ನ ಹೇಗೆ ಸ್ಟಾರ್ಟ್ ಆಯ್ತು, ಏನಿದು ಒಂದು ಅಪ್ಪು ಕಪ್ಪು, ಅದರ ಬಗ್ಗೆ ಏನಿರುತ್ತೆ ಟೀಮ್ಸು, ಅದರ ಒಂದು 13th 14th ಈ ಒಂದು
ಅಪ್ಪು ಕಪ್ ಇವೆಂಟ್ ಇದು ನಡೀತಾ ಇದೆ. ಸೊ ಫೈನಲ್ಸ್ ಸೆಮಿಫೈನಲ್ಸ್ ಎಲ್ಲ ಆನ್ ದ 14th June ಜಾನ್ ಪಾರ್ಕ್ ರೈಡಲ್ ಮೀರಲ್ಲಿ ಇಟ್ಕೊಂಡಿದ್ದಾರೆ. ಸೊ ಬನ್ನಿ, ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ವಿನಾಯಕ್ ಅವರೇ, ಓಕೆ, ಸೊ ಅಪ್ಪು ಕಪ್ಪು ಇದು ಬಂದ್ಬಿಟ್ಟು ಫ್ರೀ ಇವೆಂಟು. ಸೊ ಯಾರು ಬೇಕಾದರೂ ಬರ್ಬೋದು. ಸೊ 2 ದಿನ ಇರುತ್ತೆ. ನೀವೇನಾದರೂ ಪ್ಯಾರಾಮೆಟಲ್ ಇದ್ದರೆ ಅಬ್ಜಾನ್ ಪಾರ್ಕಿಗೆ ಬನ್ನಿ. ನೀವು ಅಕಸ್ಮಾತ್ ಏನಾದರೂ ನಾರ್ವೆಸ್ಟಲ್ಲಿದ್ದರೆ ಲೈಕ್ ಬಿಡ್ವಿಲ್ಗೆ ಬನ್ನಿ. ಸೊ ಎಲ್ಲ ಈ ಡೀಟೇಲ್ಸ್ ಎಲ್ಲ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಪೇಜಸ್ಸು ಮತ್ತು ಈ ಕನ್ನಡ ವಾಟ್ಸಪ್ ಗ್ರೂಪು ಮತ್ತು ಯಾವುದಾದ್ರು ಸೋಷಲ್ ಎಲ್ಲ ಸೋಷಿಯಲ್ ಮೀಡಿಯಾ ಚಾನಲ್ಸು ಅಲ್ಲಿ ಇದು ಬರುತ್ತೆ, ಶೇರ್ ಆಗುತ್ತೆ. ಲೈಕ್ ಇನ್ನೂ 2 ವಾರ ಇದೆ, ಯು ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಷನ್. ಸೊ ಬನ್ನಿ, ನಮ್ಮನ್ನ ಹಾರೈಸಿ, ಬೆಳೆಸಿ, ಸಪೋರ್ಟ್ ಮಾಡಿ, ಪ್ರೋತ್ಸಾಹಿಸಿ. ಸೊ ಥ್ಯಾಂಕ್ ಯು. ಕಾರ್ತಿಕ್ ಅವರು ಸಿಂಗರ್ ಕೂಡ, ಈಗ ತಾನೇ ನಾವು ಹೇಳ್ತಿರೋ ಗಿಟಾರಿಸ್ಟ್ ಕೂಡ ಕಾರ್ತಿಕ್ ಅವರು. ಸೊ ಬನ್ನಿ, ಕಾರ್ತಿಕ್ ಅವರು ಒಂದು ಹಾಡು ಹೇಳ್ತೀನಿ ಅಂತಂದ್ವಿ. ಸೊ ಕಾರ್ತಿಕ್ ಅವರೇ ಒಂದು ಹಾಡು ಹೇಳಿ. ಅದೇ ಅಪ್ಪು ಸರ್ ಬಿಗ್ ಫ್ಯಾನ್. ಸೊ ಅಪ್ಪು ಸರ್ ಟ್ರಿಬ್ಯೂಟಿಗೆ ಬೊಂಬೆ ಹೇಳುತ್ತೈತೆ ಒಂದು 2 ಲೈನ್ ಹೇಳ್ತೀನಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳೇ ಎಂದು. ಆರಾಧಿಸೋ ರಾಜರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಥ್ಯಾಂಕ್ ಯು. ವಂಡರ್ಫುಲ್ ಕಾರ್ತಿಕ್ ಅವರೇ, ತುಂಬಾ ಚೆನ್ನಾಗಿದೆ. ಸೊ ಹಾಗೆ ನಾನೀಗ ನಮ್ಮ ಕಾರ್ಯಕ್ರಮದಲ್ಲಿ ಯಾವಾಗಲೂ ಒಂದು ರ್ಯಾಪಿಡ್ ಫೈರ್ ರೌಂಡ್ ಅಂತ ಮಾಡ್ತೀವಿ. ಸೊ ಕ್ವಿಕ್ ಆಗಿ ಈ ಒಂದು ರ್ಯಾಪಿಡ್ ಫೈರ್ ರೌಂಡ್ ಒಂದು ಫನ್ ಗೇಮು. ಸೊ ವಿನಾಯಕ್ ಅವರು, ನಿಮ್ಗೆ ಬ್ಯಾಂಗ್ಳೂರ್ ಇಷ್ಟನಾ ಸಿಡ್ನಿ ಇಷ್ಟನಾ? ಅಫ್ಕೋರ್ಸ್ ನಮ್ಮ ಬೆಂಗಳೂರು. ನಿಹಾರ್, ನಿಮ್ಗೆ ಬ್ಯಾಂಗ್ಳೂರು ಸಿಡ್ನಿನ? ಬೆಂಗಳೂರು. ಓಕೆ, ನಿಮ್ಗೆ ಕಾರ್ತಿಕ್ ಅವರೇ? ಬೆಂಗಳೂರು. ನೋಡು, ಆಂಧ್ರ ಪ್ರದೇಶ್, ಶ್ರೀಕಾಳಹಸ್ತಿ, ತೊಂಡಮನಾಡು ಇಸ್ ಮೈ ಫೇವರೆಟ್ ಪ್ಲೇಸ್. ನಿಮ್ಗೆ ಬ್ಯಾಟಿಂಗ್ ಇಷ್ಟನಾ ಬೌಲಿಂಗ್ ಇಷ್ಟನಾ? ಯು ಆಲ್ ಕ್ಯಾನ್ ಆನ್ಸರ್. ನಾನು ಆಲ್ರೌಂಡರು, ಬ್ಯಾಟಿಂಗು ಇಷ್ಟ, ಬೌಲಿಂಗು ಇಷ್ಟ. ನಿಮ್ಗೆ? I was an all-rounder, but due to the shoulder issue, I dropped bowling. Now I'm a keeper and a batsman, so batting and keeping. ಓಕೆ, ನಿಮ್ಗೆ ನಿಹಾರ್? ನಾನು ಆಲ್ರೌಂಡರು, ಸೊ ಬೋಟ್ ಇಷ್ಟ. ನಿಮ್ಗೆ ಕಾರ್ತಿಕ್? ನಾನು ಆಲ್ರೌಂಡರೇ, ಆದರೆ ಬ್ಯಾಟಿಂಗ್ ಇಷ್ಟ. ಓಕೆ, ಸೊ ನಿಮ್ಗೆಲ್ಲರಿಗೂ ಫೇವ್ರೆಟ್ ಸ್ಪೋರ್ಟ್ಸ್ ಮ್ಯಾನ್? So I'll start with me. So Virat Kohli. ವಾವ್, ಅಮೇಜಿಂಗ್. ನಿಮ್ಗೆ? ಸಚಿನ್ ತೆಂಡೂಲ್ಕರ್, ಮತ್ತೆ ಇವಾಗ ವಿರಾಟ್ ಕೊಹ್ಲಿ. Okay. ಕಿಂಗ್ ಕೊಹ್ಲಿ. ಕಿಂಗ್ ಕೊಹ್ಲಿ. RCB. ఇంకా ನನಗೆ ಸಚಿನ್ ತೆಂಡೂಲ್ಕರ್. ನನಗೂ ಸಚಿನ್ ತೆಂಡೂಲ್ಕರೇ, ಆದರೆ ಇವಾಗ ವೈಭವ್ ಸೂರ್ಯವಂಶಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಅವ್ರ ಆಟ. So nice actually. So can you live without a mobile a day? ಟ್ರಿಕ್ಕಿ ಕ್ವಶನ್ ಕೇಳ್ಬಿಟ್ರೆ. ಆ್ಯಕ್ಚುಲಿ ಏನಂದರೆ ಈ ಮುಖಾಂತರ ಒಂದು ಹೇಳ್ತೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಒಂದು ಚಾಲೆಂಜ್ ನಡೀತಾ ಇದೆ. ಸೊ ಏನಂದರೆ ನಾನು, ನನ್ನ ಮಗ, ನನ್ನ ಹೆಂಡತಿ ಒಂದು ಚಾಲೆಂಜು ಏನಂದರೆ ಡೈಲಿ 1 hour ಮೇಲೆ ನೋಡೋಂಗಿಲ್ಲ ಫೋನ್ನ. ಅದು ಒಂಥರ ಕ್ರಿಯೇಟಿವ್ ಆಗಿ ಸ್ವಲ್ಪ ಟೇಬಲಲ್ಲಿ ಹಾಕ್ಬಿಟ್ಟು ಮಾಡ್ತಾ ಇದ್ದೀವಿ. ಬಟ್ ಐ ಆಮ್ ಟ್ರೈಯಿಂಗ್ ಟು ಲಿವ್ ವಿತೌಟ್ ಫೋನ್. At least a couple of hours. ಹೌದು. And only use 1 hour. So you? I am not very much fond of phone, but I can able to manage. But I didn't try so far. But I'll try possibly without phone a day. Okay, ನಿಮ್ಗೆ ನಿಹಾರ್? ಇದು ಭಾರಿ ಟ್ರಿಕ್ಕಿ ಕ್ವಶನ್. ನನ್ನ ವೈಫ್ ಕೇಳ್ತಿದ್ರೆ ಸುಳ್ಳು ಹೇಳೋಕ್ಕಾಗಲ್ಲ. ಸೊ ಮನೇಲಿ ನಮಗೂ ನಗಿತಾ ಇರೋಕ್ಕೆ ಫೋನ್ ವಿಷಯದಲ್ಲಿ. ಸೊ ಬಟ್ ಯೂಶಲಿ ನಾವು ಕ್ಯಾಂಪಿಂಗ್ ಎಲ್ಲ ಹೋಗಾಗ ವಿ ಮೇಕ್ ಶೋರ್ ಇಟ್ಸ್ ನೋ ಫೋನ್ಗೆ ನಮಗೆ. ಹೀಗೆ ಎಕ್ಸಾಕ್ಟ್ಲಿ. ನೀವು ಕಾರ್ತಿಕ್? ಸೇಮ್, ನಂದು ಕೂಡ ಸೇಮ್ ಜೋಸ್ನ ಅವರೇ. ಫೋನ್ ಇಲ್ಲ ಅಂದಾಗ ಇಟ್ಸ್ ಓಕೆ, ಐ ಕ್ಯಾನ್ ಲಿವ್ ವಿದೌಟ್ ಅ ಫೋನ್ ಫಾರ್ ಅ ಡೇ. Okay, wonderful. So your last Appu Cup na describe in just one sentence or one word. Appu Cup. ಉತ್ಸವ. ನಿಮ್ಗೆ ನಿಹಾರ್? ಸೇಮ್, ಸೆಲೆಬ್ರೇಷನ್.
in remembrance of Punit Rajkumar, our Appu. ಓಕೆ ನಿಮ್ಗೆ ಇಮೋಷನ್ ಸೊ ಎಷ್ಟೊಂದು ಅದನ್ನ ಹೇಳಕ್ ಕಷ್ಟ, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಇಮೋಷನ್. ಓಕೆ, ಸೊ ವಂಡರ್ಫುಲ್ ಆಕ್ಚುಲಿ. ಸೊ ನಮ್ಮ ಕಾರ್ಯಕ್ರಮ ಏನೇನು ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ. ಸೊ ಇನ್ನು 2 ನಿಮಿಷ ಇದೆ. ಸೊ ನೀವೆಲ್ಲ ಹೇಳ್ತಾ ಇದ್ರಿ ನೀವು ಅಕ್ನಾಲೇಜ್ಮೆಂಟ್ ಮಾಡ್ಕೋಬೇಕು, ಥ್ಯಾಂಕ್ಸ್ ಹೇಳ್ಬೇಕು, ವೆರಿ ಇಂಪಾರ್ಟೆಂಟ್ ಅಂತ. ಸೊ ಇದೇ ಸಮಯ ನೀವು ನಿಮ್ಗೆ ನಿಮ್ಮ ಸಪೋರ್ಟರ್ಸ್ಗಳಿಗೆ ಎಲ್ಲ ನೀವೊಂದು ಥ್ಯಾಂಕ್ಸ್ ಹೇಳ್ಬೋದು. ನಾನು ಅದೇ ಕಮ್ಯುನಿಟಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಮತ್ತು ಆಲ್ ದ ಸ್ಪಾನ್ಸರ್ಸ್ ಹೂ ಹ್ಯಾವ್ ಸಪೋರ್ಟೆಡ್ ಅಸ್ ಇನ್ ಆಲ್ ದಿ ಅಪ್ಪು ಕಪ್ ಎಡಿಷನ್ಸ್, ಮತ್ತು ನಿಮಗೆ ಜ್ಯೋತ್ಸ್ನಾ ಅವರೇ. ಸೊ ಅದು ಹೇಳ್ದಂಗೆ ಲೈಕ್ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಸದಾ ಹಿಂಗೆ ಇರಲಿ, ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ, ಸದಾ ನಮ್ಮ ಮೇಲೆ ಇರಲಿ. ಇನ್ನು ನಾವು ಬರೋ ವರ್ಷದಲ್ಲಿ ಇನ್ನೂ ಎಕ್ಸ್ಪ್ಯಾಂಡ್ ಆಗಿ ಇನ್ನೂ ಹೆಚ್ಚಿನ ತಂಡಕ್ಕೆ ಆಪರ್ಚುನಿಟಿ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ವಂಡರ್ಫುಲ್. So I wanted to thank each and every player of Royal Strikers and to their families for sending them to play on every Sunday. Please do continue so that we'll expand ourselves and then we play ourselves among ourselves. And also do support us and join us on 13th and 14th of June at Bidwill and also on the Upjohn Park, Rydalmere. Thank you so much for each and every person of Royal Strikers. Thank you. Thank you, Jyotsna Aure, and our sponsors, and biggest thank to my wife, Sanjana. Without ಈಗೆಲ್ಲ ಪಾಸಿಬಿಲಿಟಿ ಇರಲಿಲ್ಲ. ಶಿ ಈಸ್ ಮೈ ಬಿಗ್ಗೆಸ್ಟ್ ಸಪೋರ್ಟರ್ ಆ್ಯಂಡ್ ಶಿ ಈಸ್ ಮೈ ಬ್ಯಾಕ್ ಬೋನ್. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಜ್ಯೋತ್ಸ್ನಾ ಅವರೇ ಫಾರ್ ಇನ್ವೈಟಿಂಗ್ ಅಸ್ ಟುಡೇ. ಎಲ್ಲ ಸಪೋರ್ಟರ್ಸ್, SLW ಸಪೋರ್ಟರ್ಸ್ಗೆ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ SLW ಟೀಮ್ ಮೆಂಬರ್ಸಿಗೆ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿದೌಟ್ ಯುವರ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಡೆಡಿಕೇಶನ್ ಕ್ಲಬ್ ಇಲ್ಲಿ ತನಕ ರೀಚ್ ಆಗೋ ಕಾರಣ ಆಗ್ತಾ ಇರಲಿಲ್ಲ. ಆ್ಯಂಡ್ ಬಿಗ್ಗೆಸ್ಟ್ ಥ್ಯಾಂಕ್ ಟು ಮೈ ವೈಫ್ ಆಲ್ಸೋ, ರಶ್ಮಿ. ಮತ್ತು ಕಿಡ್ಸ್ ನಾನು ಇಲ್ಲದೆ ಇರುವಾಗ, ನಮಗೆ ಗ್ರೌಂಡಲ್ಲಿರುವಾಗ ವೈಫ್ ಮೇಕ್ ಶೂರ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಸ್ಮೂತ್ ಎಟ್ ಹೋಮ್ ಆ್ಯಂಡ್ ಥಿಂಗ್ಸ್ ಲೈಕ್ ದ್ಯಾಟ್. ಸೊ ನಾವು ಬಂದು ಆಡೋಕ್ಕಾಗ ಕಾರಣ ಆಗ್ತಾ ಇದೆ ಅದರಿಂದಾಗಿ. ಸೊ ಥ್ಯಾಂಕ್ಸ್ ಟು ರಶ್ಮಿ. Okay, wonderful. So thank you so much everyone for whoever listening to us and also watching us. So thank you so much to all our audience. So Appu Cup is happening on 14th of June at Upjohn Park, Rydalmere. So don't miss. It's a free family event. Dhanyavad. Thank you. Thank you. Thank you.